God is good ದೇವರು ಒಳ್ಳೆಯವನಾಗಿದ್ದಾನೆ. all the time. ಯಾವಾಗಲೂ ದೇವರು ಒಳ್ಳೆಯವನಾಗಿದ್ದಾನೆ. Hallelujah. We are in His presence. ಮತ್ತು ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿದ್ದೇವೆ. Before we look the word of God, ವಾಕ್ಯವನ್ನು ನೋಡೋದಕ್ಕಿಂತ ಮುಂಚಿತವಾಗಿ maybe we will pray for 30 seconds. ಮತ್ತು ಕೆಲವೊಂದು ಸಮಯ ನಾವು ಪ್ರಾರ್ಥನೆ ಮಾಡೋಣ. We will close our eyes and we will pray. ಮತ್ತು ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥಿಸೋಣ. Father, we thank you for this time. ತಂದೆಯೇ, ಈ ಸಮಯಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. Lord, we declare that Jesus Christ is the Lord over this service. ಕರ್ತನೇ, ನಾವು ಸ್ವಾಮಿ ಈ ಸ್ಥಳದ ಮೇಲೆ ಯೇಸುವೇ ಕರ್ತನೆಂದು ಘೋಷಣೆ ಮಾಡುತ್ತೇವೆ ಸ್ವಾಮಿ. Father, have your own ways. ತಂದೆಯೇ, ನಿಮ್ಮ ಒಂದು ಸ್ವಾಮಿ ಮಾರ್ಗವು ನಮ್ಮ ಮಧ್ಯದಲ್ಲಿ ಇರಲಿ. Let your life flow through us, O God. ನಿಮ್ಮ ಜೀವವು ನಮ್ಮ ಮಧ್ಯದಲ್ಲಿ ಮತ್ತು ನಿಮ್ಮ ಬೆಳಕು ನಮ್ಮ ಮಧ್ಯದಲ್ಲಿ ಚಲಿಸಲಿ ಸ್ವಾಮಿ. In Jesus' mighty name. ಯೇಸುವಿನ ಒಂದು ಬಲವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. ಆಮೆನ್. Hallelujah. Hallelujah. Praise the Lord. Praise the Lord. Our God is a good God. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. Hallelujah. He does miracles into our lives. ಮತ್ತು ದೇವರು ನಮ್ಮ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. We will read a passage from the Bible. ಮತ್ತು ವಾಕ್ಯದೊಟ್ಟಿಗೆ ಕೆಲವೊಂದು ವಚನ ಭಾಗಗಳನ್ನು ನೋಡಿಕೊಂಡು I will not take much time, maybe 15-20 minutes we'll focus on the word. 15-20 ನಿಮಿಷಗಳು ಮಾತ್ರ ನಾನು ಸಮಯವನ್ನು ತೆಗೆದುಕೊಂಡು ಮತ್ತು ವಾಕ್ಯದಲ್ಲಿ ನಾನು ಮುಂದೆ ತೆಗೆದುಕೊಂಡು ಹೋಗುತ್ತೇನೆ. Bible says in 1 John 5th chapter 1ನೇ ಯೋಹನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ from 11th verse 11ನೇ ವಚನದಿಂದ ನೋಡಿಕೊಳ್ಳೋಣ. Bible says this way, ಮತ್ತು ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, and this is the testimony ಇದು ಸಾಕ್ಷಿ ಯಾವುದೆಂದರೆ that God has given us the eternal life. ದೇವರು ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. Hallelujah. Hallelujah. Our God is a limitless God. ನಮ್ಮ ದೇವರು ಮಿತಿಯಿಲ್ಲದ ದೇವರಾಗಿದ್ದಾನೆ. There is so much to know about our God. ನಮ್ಮ ದೇವರ ಬಗ್ಗೆ ತಿಳಿದುಕೊಳ್ಳುವುದು ಬಹಳವಿದೆ. It will take ages. ಮತ್ತು ಅದು ಯುಗಗಳೇ ಮತ್ತು ಯುಗಗಳು ತೆಗೆದುಕೊಳ್ಳುತ್ತದೆ. But from that ಮತ್ತು ಅದೆಲ್ಲದರ ಮುಖಾಂತರ we will meditate on one particular thing about our Jesus. ಮತ್ತು ಯೇಸುವಿನ ಬಗ್ಗೆ ಒಂದು ಅಂಶವನ್ನು ಕುರಿತಾಗಿ ನಾವೆಲ್ಲರೂ ಧ್ಯಾನ ಮಾಡಿಕೊಳ್ಳೋಣ. Hallelujah. Hallelujah. Bible says in 11th verse 11ನೇ ಒಂದು ವಚನದಲ್ಲಿ ದೇವರ ವಾಕ್ಯವು ಹೇಳುವ ಪ್ರಕಾರ, and this is the testimony, ಇದು ಆ ಒಂದು ಸಾಕ್ಷಿಯಾಗಿದೆ, that God has given us his life. ದೇವರು ತನ್ನ ಜೀವಿತವನ್ನು ನಮಗೆ ಕೊಟ್ಟಿದ್ದಾನೆ. Bible says he's given us eternal life. ದೇವರು ತನ್ನ ಒಂದು ನಿತ್ಯ ಜೀವವನ್ನು ನಮಗೆ ಕೊಟ್ಟಿದ್ದಾನೆ. Hallelujah. Hallelujah. Look at me. ಮತ್ತು ನನ್ನನ್ನು ನೋಡಿರಿ. Bible says ದೇವರ ವಾಕ್ಯ ಹೇಳುತ್ತದೆ, God has given his eternal life to us. ದೇವರು ನಮ್ಮೆಲ್ಲರಿಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. It's not that he will give the eternal life. ಮತ್ತು ಆತನು ಕೊಡುವುದು ಅಲ್ಲ ನಿತ್ಯ ಜೀವವನ್ನು. Bible says he's given already his eternal life. ವಾಕ್ಯವು ಹೇಳುವ ಪ್ರಕಾರ ನಿತ್ಯ ಜೀವಿತವನ್ನು ದೇವರಾಗಲೇ ನಮಗೆ ಕೊಟ್ಟಿದ್ದಾನೆ. Hallelujah. Hallelujah. Praise the Lord. Praise the Lord. There are so many people ಅನೇಕ ಜನರು they have no life. They don't have eternal life in them. ಅನೇಕ ಜನರಿಗೆ ಅವರ ಜೀವಿತಗಳಲ್ಲಿ ನಿತ್ಯ ಜೀವಿತವು ಇಲ್ಲ. They live their family. ಕುಟುಂಬದಲ್ಲಿ ಜೀವಿಸುತ್ತಾರೆ. They live all their property. ಎಲ್ಲ ಒಂದು ಸ್ವಾಸ್ಥ್ಯದಲ್ಲಿ ಅವರು ಜೀವಿಸುತ್ತಾರೆ. And they go on a mountain top. ಮತ್ತು ಆ ಒಂದು ಬೆಟ್ಟಕ್ಕೆ ಅವರು ಹೋಗುತ್ತಾರೆ. To search the eternal life. ನಿತ್ಯ ಜೀವಿತವನ್ನು ಹುಡುಕಿಕೊಂಡು ಬೆಟ್ಟಗಳಿಗೆ ಅವರು ಹೋಗುತ್ತಾರೆ. You will not find the eternal life on a mountain top. ನೀವು ನಿಮ್ಮ ನಿತ್ಯ ಜೀವಿತವನ್ನು ಬೆಟ್ಟಗಳ ಮೇಲೆ ಕಂಡುಕೊಳ್ಳುವುದು ಆಗುವುದಿಲ್ಲ. You will not find a eternal life in some water. ನೀರಿನಲ್ಲಿ ನಿತ್ಯ ಜೀವಿತವನ್ನು ಕಂಡುಕೊಳ್ಳಲಾಗುವುದಿಲ್ಲ. You will not find eternal life in any other thing. ಮತ್ತು ಈ ಸೃಷ್ಟಿಯಲ್ಲಿ ನೀವು ಎಲ್ಲಿ ಕೂಡ ನಿತ್ಯ ಜೀವಿತವನ್ನು ಕಂಡುಕೊಳ್ಳಲಾಗುವುದಿಲ್ಲ. Hallelujah. 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 Bible says God has given us his eternal life. ದೇವರು ವಾಕ್ಯವು ಹೇಳುತ್ತದೆ, ದೇವರು ತನ್ನ ನಿತ್ಯ ಜೀವಿತವನ್ನು ನಮಗೆ ಕೊಟ್ಟಿದ್ದಾನೆ. There are so many people in the world, they are looking out for the eternal life. ಲೋಕದಲ್ಲಿ ಅನೇಕ ಜನರು ನಿತ್ಯ ಜೀವಿತಕ್ಕೋಸ್ಕರ ಅವರು ಎದುರು ನೋಡ್ತಾ ಇದ್ದಾರೆ. There are other people thinking that eternal life will come to them after the death. ಮತ್ತು ಇನ್ನು ಕೆಲವು ಜನರು ಈ ರೀತಿಯಾಗಿ ಅವರು ಅಂದುಕೊಳ್ತಾ ಇದ್ದಾರೆ, ಅವರು ಸತ್ತು ಹೋದ ನಂತರ ನಿತ್ಯ ಜೀವಿತ ಅವರಿಗೆ ಸಿಗುತ್ತದೆ ಎಂಬುದಾಗಿ. No, that's not true. ಅದು ಸತ್ಯವೂ ಅಲ್ಲ. God has given us the eternal life. ದೇವರು ನಮಗೆ ನಿತ್ಯ ಜೀವಿತವನ್ನು ಕೊಟ್ಟಿದ್ದಾನೆ. It has started from this time. ಈ ಸಮಯದಿಂದಲೇ ಮತ್ತು ಆ ವಾಕ್ಯದ ಒಟ್ಟಿಗೆ ಅದು ಪ್ರಾರಂಭವಾಗುತ್ತದೆ. In this world, ಈ ಲೋಕದಲ್ಲಿ you will not experience the eternal life after your death. ನೀವು ಸತ್ತು ಹೋದ ನಂತರ ನಿತ್ಯ ಜೀವಿತವನ್ನು ನೀವು ಅನುಭವಿಸುವುದಿಲ್ಲ. It will start from this place, from here. ಇಲ್ಲಿಂದ ಈ ಒಂದು ಸ್ಥಳದಿಂದ ದೇವರ ವಾಕ್ಯದೊಟ್ಟಿಗೆ ಅದು ಪ್ರಾರಂಭವಾಗುತ್ತದೆ. Hallelujah. Hallelujah. He's given the eternal life.
life. ದೇವರು ತನ್ನ ನಿತ್ಯ ಜೀವಿತವನ್ನು ನಮಗೆ ಕೊಟ್ಟಿದ್ದಾನೆ. We might have not received the eternal life. ಬಹುಶಃ ನಾವು ಅದನ್ನು ಸ್ವೀಕರಿಸದೇ ಇರಬಹುದು. That doesn't mean that He's not given the eternal life. ನಾವು ಸ್ವೀಕರಿಸದೇ ಇರುವ ಕಾರಣದಿಂದಾಗಿ ದೇವರು ನಿತ್ಯ ಜೀವಿತವನ್ನು ಕೊಟ್ಟಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಾರದು. Hallelujah. Hallelujah. Praise the Lord. Praise the Lord. God has given His eternal life. ದೇವರು ತನ್ನ ನಿತ್ಯ ಜೀವಿತವನ್ನು ನಮ್ಮೆಲ್ಲರಿಗೂ ಆತನು ಕೊಟ್ಟಿದ್ದಾನೆ. Hallelujah. Hallelujah. People do some good work ಜನರು ಕೆಲವೊಂದು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾರೆ and they think that they will receive the eternal life. ಮತ್ತು ಅವರು ಅಂದುಕೊಳ್ಳುತ್ತಾರೆ ಒಳ್ಳೆಯ ಕಾರ್ಯವನ್ನು ನಾನು ಮಾಡಿದ್ದೇನೆ, ನಿತ್ಯ ಜೀವಿತವನ್ನು ಪಡೆದುಕೊಳ್ಳುತ್ತೇನೆ ಎಂಬುದಾಗಿ. Because you give a banana to a cow, you will not get the eternal life. ಮತ್ತು ಒಂದು ಆಕಳಿಗೆ ಒಂದು ಬಾಳೆಹಣ್ಣು ನೀನು ಕೊಡುವುದರ ಮುಖಾಂತರ ನಿತ್ಯ ಜೀವಿತವನ್ನು ಪಡೆದುಕೊಳ್ಳುವುದಿಲ್ಲ. ಯಾವ್ದೋ ಗುಬ್ಬಿಗೆ ಕಾಗೆಗೆ ಕಾಳು ಹಾಕಿದ್ರಿಂದ ನಿಮ್ಗೆ ಎಟರ್ನಲ್ ಲೈಫ್ ಸಿಗೋದಿಲ್ಲ. ಪಕ್ಷಿಗಳಿಗೆ ನೀವು ಕಾಳು ಹಾಕುವುದರ ಮುಖಾಂತರವಾಗಿ ಕೂಡ ನಿಮಗೆ ನಿತ್ಯ ಜೀವಿತವು ಸಿಗುವುದಿಲ್ಲ. You do some social work, you will not get eternal life. ಲೋಕದಲ್ಲಿ ಕೆಲವೊಂದು ಸಾಮಾಜಿಕ ಕಾರ್ಯಗಳನ್ನು ನೀವು ಮಾಡಿದಾಗಲೂ ಕೂಡ ನಿಮಗೆ ನಿತ್ಯ ಜೀವಿತ ಸಿಗುವುದಿಲ್ಲ. That's a good thing. ಅದು ಒಳ್ಳೆಯದಾಗಿದೆ. That's a good thing. ಅದು ಒಳ್ಳೆಯದಾಗಿದೆ. You have a helping nature. ನಿಮಗೆ ಸಹಾಯ ಮಾಡುವ ಒಂದು ಗುಣ ಇರುವುದಾದರೆ ಅದು ಒಳ್ಳೆಯದು. Because you are doing something good, you will not get eternal life. ನೀನು ಒಳ್ಳೆಯದು ಮಾಡ್ತಾ ಇದ್ದೀ ಎಂಬುದ ಕಾರಣದಿಂದಾಗಿ ನೀನು ಆ ನಿತ್ಯ ಜೀವಿತವನ್ನು ಪಡೆದುಕೊಳ್ಳುವುದಿಲ್ಲ. Hallelujah. Hallelujah. Praise the Lord. Praise the You Lord. will not receive the eternal life because of your work. ನಿಮ್ಮ ಒಂದು ಕಾರ್ಯದ ನಿಮಿತ್ತವಾಗಿ, ಕೆಲಸದ ನಿಮಿತ್ತವಾಗಿ ನಿತ್ಯ ಜೀವಿತವನ್ನು ನೀವು ಯಾರು ಪಡೆದುಕೊಳ್ಳಲು ಆಗುವುದಿಲ್ಲ. We are not worthy to receive the eternal life. ಆ ಒಂದು ನಿತ್ಯ ಜೀವಿತವನ್ನು ಪಡೆದುಕೊಳ್ಳುವುದಕ್ಕೆ ನಾವು ಎಷ್ಟು ಮಾತ್ರಕ್ಕೂ ಯೋಗ್ಯರು ಅಲ್ಲ. But Jesus in His mercy, ಆದರೆ ದೇವರು ತನ್ನ ಕೃಪಾ ಅತಿಶಯದಲ್ಲಿ He has given us His eternal ಆ life. ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೂ ಕೂಡ ಆ ನಿತ್ಯ ಜೀವಿತವನ್ನು ಆತನು ಕೊಟ್ಟಿದ್ದಾನೆ. Hallelujah. Hallelujah. Praise the Lord. Praise the Lord. Now you might be saying that, ಮತ್ತು ಬಹುಶಃ ನೀವು ಇದನ್ನು ಹೇಳಬಹುದು, brother, forget about eternal life. ಸಹೋದರನೇ, ನಿತ್ಯ ಜೀವಿತ ಬಗ್ಗೆ ನೀವು ಮರೆತು ಹೋಗ್ರಿ, ಮಾಮೂಲು ಜೀವನನೇ ನನಗೆ ಇಲ್ಲ, ಸಾಧಾರಣ ಜೀವಿತವೇ ನನಗಿಲ್ಲ ಎಂಬುದಾಗಿ ನೀವು I'm going ಹೇಳಬಹುದು. through so much of struggle and problems. ಅನೇಕ ಸಮಸ್ಯೆಗಳಿಂದ, ಸವಾಲುಗಳಿಂದ ನಾನು ಹಾದು ಹೋಗ್ತಾ ಇದ್ದೇನೆ. And you are talking about eternal life. ಮತ್ತು ನೀವು ನಿತ್ಯ ಜೀವಿತ ಬಗ್ಗೆ ನೀವು ಅದನ್ನು ಕುರಿತಾಗಿ ಈ ಮಾತಾಡ್ತೀರಿ. ಮಾಮೂಲು ಜೀವನನೇ ಸಾಕಾಗ್ಬಿಟ್ಟಿದೆ. ಮತ್ತು ಈ ಒಂದು ಸಾಧಾರಣ ಜೀವಿತವೇ ನನಗೆ ಸಾಕಾಗಿದೆ. And you are talking about eternal life. ಮತ್ತು ಈಗ ನೀವು ನಿತ್ಯ ಜೀವಿತದ ಬಗ್ಗೆ ನೀವು ಮಾತಾಡ್ತಿದ್ದೀರಿ. If you have an eternal life, ನಿತ್ಯ ಜೀವಿತವು ನಿಮಗಿರುವುದಾದರೆ even your life in this world will change. ಈ ಲೋಕದಲ್ಲಿ ನಿಮ್ಮ ಜೀವಿತವು ಇದ್ದಂತೆ ಅದು ಇರುವುದಿಲ್ಲ. Hallelujah. Hallelujah. Praise the Lord. Praise the Lord. In the natural world, ಆ ಒಂದು ಸ್ವಾಭಾವಿಕ ಒಂದು ಲೋಕದಲ್ಲಿ the people compare the water as a life. ಜನರು ನೀರನ್ನು ಆ ಒಂದು ಜೀವಕ್ಕೆ ಅದನ್ನು ಹೋಲಿಸುತ್ತಾರೆ. If there is no water, ನೀರಿಲ್ಲ ಅಂತ ಹೇಳುವಾಗ everything is dead. ಎಲ್ಲವೂ ಸತ್ತು ಹೋಗಿರುವ ಸ್ಥಿತಿಯಲ್ಲಿ ಇರುತ್ತದೆ. Everything is finished. ಎಲ್ಲವಲ್ಲಿ ಮುಕ್ತಾಯವಾಯಿತು ಎಂಬುದ ಒಂದು ಪರಿಸ್ಥಿತಿಯಲ್ಲಿ ಇರುತ್ತದೆ. And whenever there is a water flowing, ನೀರು ಹರಿಯುವ ಒಂದು ಸ್ಥಳದ ಕಡೆಗಳಲ್ಲಿ you see that life coming back. ಆ ಒಂದು ಜೀವವು ಹಿಂದಿರುಗಿ ಬರುವುದನ್ನು ನೀವು ಕಾಣುತ್ತೀರಿ. All the fishes will come. ಆ ಒಂದು ನೀರಿನಲ್ಲಿ ಆ ಒಂದು ಮೀನುಗಳು ಬರುತ್ತವೆ. Plants will come, trees will grow, everything will come back to life. ಮತ್ತು ಸಸಿಗಳು, ಮೀನುಗಳು ಮತ್ತು ಗಿಡ ಮರಗಳಲ್ಲಿ ಬೆಳೆಯುತ್ತವೆ ಮತ್ತು ಜೀವವು ಅಲ್ಲಿ ಬರುತ್ತದೆ. People will come and tent, they will build the houses surrounding that water, and there is a full life. ನೀರಿನ ಪಕ್ಕದಲ್ಲಿ ಜನರು ಬರುತ್ತಾರೆ ಮತ್ತು ಅವರು ಮನೆಗಳನ್ನು ಕಟ್ಟಿಕೊಂಡು ಅವರು ವಾಸ ಮಾಡುತ್ತಾರೆ. Everything surrounding will come back to life. ಎಲ್ಲವೂ ಆ ಒಂದು ನೀರಿರುವ ಒಂದು ಸ್ಥಳಗಳಲ್ಲಿ ಆ ಜೀವವು ಹಿಂದಿರುಗಿ ಪುನಃ ಮತ್ತೆ ಹಿಂದಿರುಗಿ ಬರುತ್ತದೆ. In a similar way, ಅದೇ ರೀತಿಯಲ್ಲಿ when you have eternal life, ನಿಮಗೆ ನಿತ್ಯ ಜೀವಿತವು ನಿಮ್ಮಲ್ಲಿ ಇರುವುದಾದರೆ everything in your life will come back to life. ಮತ್ತು ನಿಮ್ಮ ಜೀವಿತದಲ್ಲಿ ಎಲ್ಲ ಕಳೆದು ಹೋದ ಸಂಗತಿಗಳು, ಸತ್ತು ಹೋದ ಸಂಗತಿಗಳು ಪುನಃ ಜೀವಕ್ಕೆ ತಿರುಗಿ ಬರುತ್ತವೆ. Hallelujah. 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 This eternal life, Bible says God has given us. ಈ ಒಂದು ನಿತ್ಯ ಜೀವಿತವನ್ನು ದೇವರ ವಾಕ್ಯದ ಪ್ರಕಾರ ದೇವರು ಹೇಳುತ್ತಾನೆ, ಆತನು ನಮ್ಮ ಎಲ್ಲರಿಗೂ ಆತನು ಕೊಟ್ಟಿದ್ದಾನೆ. Oh brother, ಮತ್ತು ಸಹೋದರನೇ, ನೀನು ಚನಿಪೋಯಿನಾಕ ವಸ್ತದೆ eternal life. ನಾನು ಸತ್ತು ಹೋದ ನಂತರ ನಿತ್ಯ ಜೀವಿತವು ಬರುತ್ತದೆ. No, eternal life doesn't start after your death, it starts from now. ಅದು ಇಲ್ಲ, ಎಷ್ಟು ಮಾತ್ರಕ್ಕೂ ಸತ್ತು ಹೋದ ನಂತರ ನಿತ್ಯ ಜೀವಿತವು ಬರುವುದಿಲ್ಲ, ಆದರೆ ಈಗಿನಿಂದಲೇ ಅದು ಬರುವಂತದ್ದಾಗಿರುತ್ತದೆ. Bible says God has given us his eternal life. ದೇವರ ವಾಕ್ಯವು ಹೇಳುವ ಪ್ರಕಾರ ಆತನು ಹೇಳುತ್ತಾನೆ, ದೇವರು ನಿತ್ಯ ಜೀವಿತವನ್ನು ನಮಗೆ ಕೊಟ್ಟಿದ್ದಾನೆ. Hallelujah. Hallelujah. Praise the Lord. Praise the Lord. For example, ಉದಾಹರಣೆಗೆ, you give a gift to me. ಮತ್ತು ನೀವು ಒಂದು ಬಹುಮಾನವನ್ನು ನನಗೆ ಕೊಡುವುದಾದರೆ, If you give a gift to me after I die, ಮತ್ತು ನಾನು ಸತ್ತು ಹೋದ ನಂತರ ಬಹುಮಾನವು ತಂದು ಕೊಡೋದಾದರೆ, what will I do with that gift? ಅದನ್ನು ತೆಗೆದುಕೊಂಡು ನಾನು ಏನು ಮಾಡಲು ಸಾಧ್ಯ? Hallelujah. Hallelujah. ನಾನು ಸತ್ತೋದ್ಮೇಲೆ ನೀವು ಗಿಫ್ಟ್ ಕೊಟ್ರೇನು ಕೊಟ್ಟಿಲ್ಲ ಅಂದ್ರೆ ಏನು?
Hallelujah. Hallelujah. What will I do with that gift after I die? ಮತ್ತು ಸತ್ತು ಹೋದ ನಂತರ ಬರುವಂತ ಬಹುಮಾನದಿಂದ ನಾನೇನು ಮಾಡ್ಲಿಕ್ಕಾಗುತ್ತದೆ? Eternal life is not after your death. ನಿತ್ಯ ಜೀವಿತ ಅಂತ ಹೇಳುವುದಾದರೆ ಅದು ನೀವು ಸತ್ತು ಹೋದ ನಂತರ ಇರುವ ಒಂದು ನಿತ್ಯ It ಜೀವಿತವುದು ಇಲ್ಲ. starts from now and it is for eternity. ಈಗಿನಿಂದ ಪ್ರಾರಂಭವಾಗಿ ಅದು ನಿತ್ಯತ್ವಕ್ಕೆ ಇರುತ್ತದೆ. God has given you the eternal life. ದೇವರು ನಿತ್ಯ ಜೀವಿತವನ್ನು ನಮಗೆ ಕೊಟ್ಟಿದ್ದಾನೆ. Now where will you find this eternal life? ಈ ನಿತ್ಯ ಜೀವಿತವನ್ನು ನೀವು ಎಲ್ಲಿ ಕಂಡುಕೊಳ್ಳಲು ಸಾಧ್ಯ? Hallelujah. ಹಲ್ಲೆಲೂಯಾ. Bible says ದೇವರ ವಾಕ್ಯ ಹೇಳುತ್ತದೆ, God has given us the eternal life and this life is in his son, in Jesus Christ. ವಾಕ್ಯವು ಹೇಳುವ ಪ್ರಕಾರ ದೇವರು ನಮಗೆ ನಿತ್ಯ ಜೀವಿತವನ್ನು ಕೊಟ್ಟನು, ಆ ಜೀವವು ಆತನ ಕುಮಾರನಲ್ಲಿ ಅದೇ ಎಂಬುದೇ. The life, the eternal life is in Jesus. ಆ ನಿತ್ಯ ಜೀವಿತವು ಯೇಸು ಕ್ರಿಸ್ತನಲ್ಲಿ ಇದೆ. The eternal life is not on some mountain. ನಿತ್ಯ ಜೀವಿತವು ಯಾವುದೋ ಬೆಟ್ಟ ಗುಡ್ಡಗಳಲ್ಲಿ ಇಲ್ಲ, It's not in some river. ಯಾವುದೋ ನದಿಗಳಲ್ಲಿ ಅದು ಇಲ್ಲ. The eternal life is in Jesus. ಆ ನಿತ್ಯ ಜೀವಿತವು ಯೇಸು ಕ್ರಿಸ್ತನಲ್ಲಿ ಇದೆ. And Bible says further, ಮತ್ತು ಮುಂದೆ ದೇವರ ವಾಕ್ಯವು ಹೇಳುತ್ತದೆ, if you have no son then you have no life, if you have son then you have life. ನಿಮ್ಮ ಜೀವಿತಗಳಲ್ಲಿ ಆ ಯೇಸು ಕ್ರಿಸ್ತನು ಇಲ್ಲ ಅಂತ ಹೇಳುವಾಗ ನಿಮಗೆ ಆ ನಿತ್ಯ ಜೀವಿತವು ಇರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. Hallelujah. You have Jesus, ನಿಮಗೆ ಯೇಸು ಇರುವುದಾದರೆ you have eternal life. ನಿಮ್ಮಲ್ಲಿ ನಿತ್ಯ ಜೀವಿತವು ಉಂಟು. You don't have to go in search of eternal life. ನಿತ್ಯ ಜೀವಿತವನ್ನು ಹುಡುಕಿಕೊಂಡು ಹೋಗುವ ಅವಶ್ಯಕತೆ ನಿಮಗೆ ಇಲ್ಲ. Hallelujah. Hallelujah. In his great mercy and compassion, Jesus has given us his eternal life. ದೇವರು ತನ್ನ ಕೃಪಾ ಅತಿಶಯದಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ನಮ್ಮೆಲ್ಲರಿಗೆ ನಿತ್ಯ ಜೀವಿತವನ್ನು ಕೊಟ್ಟಿದ್ದಾನೆ. If Jesus comes in your life, ಯೇಸು ಕ್ರಿಸ್ತನು ನಿನ್ನ ಜೀವಿತದಲ್ಲಿ ಬರುವುದಾದರೆ the eternal life will come. ಆ ನಿತ್ಯ ಜೀವಿತವು ನಿನಗೆ ಬರುತ್ತದೆ. And that eternal life will give life to your natural life. ಮತ್ತು ನಿನ್ನ ಸ್ವಾಭಾವಿಕ ಜೀವಿತದಲ್ಲಿ ಆ ನಿತ್ಯ ಜೀವಿತವು ನಿನಗೆ ಬೆಳಕನ್ನು ಕೊಡುತ್ತದೆ. Hallelujah. Hallelujah. Bible says ವಾಕ್ಯವು ಹೇಳುವ ಪ್ರಕಾರ Jesus Christ is the way, true and the life. ಮತ್ತು ಯೇಸು ಕ್ರಿಸ್ತನೇ ನಿಜವಾದ ಸತ್ಯವು ಮಾರ್ಗವು ಬೆಳಕಾಗಿದ್ದಾನೆ. You have Jesus, you have life. ನಿನಗೆ ಯೇಸು ಕ್ರಿಸ್ತನು ಇರುವುದಾದರೆ ನಿನಗೆ ಬೆಳಕು ಇದೆ. You have no Jesus, you have no life. ಯೇಸು ಕ್ರಿಸ್ತನು ನಿನ್ನ ಜೀವಿತದಲ್ಲಿ ಇಲ್ಲ ಅಂತ ಹೇಳುವಾಗ ನಿನಗೆ ಆ ಒಂದು ಬೆಳಕು ಇರುವುದಿಲ್ಲ. Hallelujah. Hallelujah. Praise the Lord. Praise the Lord. Now you may say, ಮತ್ತು ಬಹುಶಃ ಇದನ್ನು ನೀವು ಹೇಳಬಹುದು, brother, you're talking about eternal life. ಸಹೋದರನೇ ನೀವು ನಿತ್ಯ ಜೀವಿತ ಬಗ್ಗೆ ಕುರಿತಾಗಿ ಮಾತಾಡ್ತಿದ್ದೀರಿ. But things in my life ಆದರೆ ನನ್ನ ಜೀವಿತದಲ್ಲಿ ಒಂದು ಸವಾಲುಗಳು, ಸಮಸ್ಯೆಗಳು, ಪರಿಸ್ಥಿತಿಗಳು are not okay. ಅವು ಸರಿಯಾಗಿ ಇಲ್ಲ. There are so many challenges in my life. ನನ್ನ ಜೀವಿತದಲ್ಲಿ ಅನೇಕ ಸವಾಲುಗಳು ಇವೆ. I see around everywhere there is a death. ನಾನು ನೋಡುವ ಎಲ್ಲಾ ಕಡೆಗಳಲ್ಲಿಯೂ ನನ್ನ ಪರಿಸ್ಥಿತಿಗಳಲ್ಲಿ ಒಂದು ಸಾವನ್ನು ನಾನು ನೋಡುತ್ತಾ ಇದ್ದೇನೆ. I have lost the hope. ನಿರೀಕ್ಷೆಯನ್ನು ನಾನು ಕಳೆದುಕೊಂಡಿದ್ದೇನೆ. I don't know what to do. ಏನು ಮಾಡಬೇಕೆಂಬುದಾಗಿ ನನಗೆ My dream ಗೊತ್ತಾಗುತ್ತಿಲ್ಲ. is dead. ನನ್ನ ಒಂದು dream ಕನಸು ಸತ್ತು ಹೋಗಿದೆ. My financial situation is dead. ನನ್ನ ಆರ್ಥಿಕ ಪರಿಸ್ಥಿತಿ ಸತ್ತು ಹೋಗಿದೆ. Oh, there is a death everywhere. ಎಲ್ಲಾ ಕಡೆಗಳಲ್ಲಿ ನನ್ನ ಜೀವಿತದಲ್ಲಿ ಆ ಒಂದು ನಾಶನವನ್ನು ನಾನು ನೋಡುತ್ತಾ There is ಇದ್ದೇನೆ. a destruction everywhere. ಎಲ್ಲ ಅಡಚಣೆಗಳನ್ನು ನಾನು ನೋಡುತ್ತಾ ಇದ್ದೇನೆ. What do I do? ನಾನು ಏನು ಮಾಡಬೇಕು? You are talking about eternal life. ನೀವು ನಿತ್ಯ ಜೀವಿತದ ಬಗ್ಗೆ ಕುರಿತಾಗಿ ನೀವು ಮಾತಾಡ್ತಾ ಇದ್ದೀರಿ. Hallelujah. Hallelujah. We will read a passage from the Bible. ದೇವರ ವಾಕ್ಯದಿಂದ ಮತ್ತು ಕೆಲವೊಂದು ವಚನ ಭಾಗಗಳನ್ನು ನಾವು ನೋಡಿಕೊಳ್ಳೋಣ. Bible says in John Gospel 11th chapter first verse. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 1ನೇ ವಚನದ ಪ್ರಕಾರ, Bible says in first verse 11:1. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 1ನೇ ವಚನದ ಪ್ರಕಾರ, Now a certain man was sick, Lazarus of Bethany, the town of Mary and her sister Martha. ಬೆಥಾನ್ಯದ ಲಾಜರನೆಂಬ ಒಬ್ಬಾತನು ಅಸ್ವಸ್ಥನಾಗಿದ್ದನು. ಅದು ಮಾರ್ತಳು ಮರಿಯಳು ಎಂಬ ಅಕ್ಕ ತಂಗಿಯರು ಇದ್ದ ಊರಾಗಿತ್ತು. Bible says here, ದೇವರ ವಾಕ್ಯವು ಹೇಳುತ್ತದೆ, there was a person named Lazarus. ಲಾಜರನೆಂಬ ಒಬ್ಬ ವ್ಯಕ್ತಿ ಅಲ್ಲಿದ್ದನು. And he was sick. ಆತನು ಅಸ್ವಸ್ಥನಾಗಿದ್ದನು. And he had a family, he had two sisters, Mary and Martha. ಆತನಿಗೆ ಒಂದು ಕುಟುಂಬವಿತ್ತು ಮತ್ತು ಇಬ್ಬರು ಅಕ್ಕ ತಂಗಿಯರು ಆತನಿಗೆ ಇದ್ದರು. The Lazarus was sick. ಆ ಲಾಜರನು ಅಸ್ವಸ್ಥನಾಗಿದ್ದನು. And Bible says, ವಾಕ್ಯವು ಹೇಳುತ್ತದೆ, further, reads second and third words. ಈ ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿ
ಆತನ ಪಾದಗಳನ್ನು ತನ್ನ ತಲೆ ಕೂದಲಿನಿಂದ ಒರೆಸಿದವಳು. ಈಕೆಯ ತಮ್ಮನಾದ ಲಾಜರನೇ ಅಸ್ವಸ್ಥನಾಗಿದ್ದನು. Hallelujah. ಹಲ್ಲೆಲೂಯಾ. Bible says ವಾಕ್ಯವು ಹೇಳುತ್ತದೆ, Lazarus was sick ಲಾಜರನು ಅಸ್ವಸ್ಥನಾಗಿದ್ದನು. and Jesus loved Lazarus. ಯೇಸು ಕ್ರಿಸ್ತನು ಲಾಜರನನ್ನು ಪ್ರೀತಿ ಮಾಡಿದನು. Jesus loved Lazarus. ಯೇಸು ಸ್ವಾಮಿ ಲಾಜರನನ್ನು ಪ್ರೀತಿ ಮಾಡಿದನು. Jesus who loved Lazarus, ಮತ್ತು ಯಾವ ಲಾಜರನನ್ನು ಯೇಸು ಪ್ರೀತಿ ಮಾಡಿದ್ದನೋ he loves you. ಆ ಯೇಸು ನಿನ್ನನ್ನು ಕೂಡ ಆತನು ಪ್ರೀತಿಸುತ್ತಾನೆ. He loves you. ಆ ಯೇಸು ನಿನ್ನನ್ನು ಕೂಡ He ಪ್ರೀತಿಸುತ್ತಾನೆ. loves me. ಆತನು ನನ್ನನ್ನು ಪ್ರೀತಿಸುತ್ತಾನೆ. Lazarus was sick. ಲಾಜರನು ಅನಾರೋಗ್ಯದಲ್ಲಿ ಇದ್ದನು. Every sickness comes from the devil. ಮತ್ತು ಎಲ್ಲ ಒಂದು ಅನಾರೋಗ್ಯಗಳು ಸೈತಾನನಿಂದ ಅದು ಬರುತ್ತದೆ. Hallelujah. ಹಲ್ಲೆಲೂಯಾ. God doesn't give us sickness. ದೇವರು ಅನಾರೋಗ್ಯಗಳನ್ನು ಆತನು ಕೊಡುವುದಿಲ್ಲ. He heals us from the sickness. ಎಲ್ಲ ಅನಾರೋಗ್ಯದಿಂದ ದೇವರು ನಮ್ಮನ್ನು ಸ್ವಸ್ಥ ಮಾಡುತ್ತಾನೆ. And God whom he loved, the Lazarus, ಮತ್ತು ಆ ಯಾವ ಲಾಜರನ್ನು ಆ ಯೇಸು ಪ್ರೀತಿ ಮಾಡಿದ್ದನೋ he was sick. ಆ ಲಾಜರನು ಅನಾರೋಗ್ಯದಲ್ಲಿ ಬಿದ್ದಿದ್ದನು. Bible says he was sick. ದೇವರ ವಾಕ್ಯವು ಹೇಳುವ ಪ್ರಕಾರ ಅವನು ಅಸ್ವಸ್ಥನಾಗಿದ್ದನು. But Jesus loved Lazarus. ಆದರೆ ಯೇಸು ಲಾಜರನನ್ನು ಪ್ರೀತಿ ಮಾಡಿದನು. Hallelujah. ಹಲ್ಲೆಲೂಯಾ. There are so many times ಅನೇಕ ಒಂದು ಸಮಯದಲ್ಲಿ ನಾವು ನೋಡಿಕೊಳ್ಳುವಾಗ we say that ನಾವು ಇದನ್ನು ಹೇಳಬಹುದು, this problem God gave me to teach something. ಈ ಒಂದು ಸವಾಲು ಅಥವಾ ಸಮಸ್ಯೆ ನನಗೆ ಪಾಠವನ್ನು ಕಲಿಸುವುದಕ್ಕಾಗಿ ದೇವರೇ ನನಗೆ ಕೊಟ್ಟಿದ್ದಾನೆಂಬುದಾಗಿ ನಾವು This ಇದನ್ನು ಹೇಳಬಹುದು. sickness God gave me to teach something. ಯಾವುದೋ ಪಾಠ ನನಗೆ ಕಲಿಸಲಿಕ್ಕೆ ದೇವರೇ ಇದನ್ನು ನನಗೆ ಕೊಟ್ಟಿದ್ದಾನೆಂಬುದಾಗಿ ನಾವು ಅಂದುಕೊಳ್ಳಬಹುದು. God doesn't give sickness to teach you. ದೇವರು ನಿಮಗೆ ಪಾಠ ಕಲಿಸುವುದಕ್ಕೆ ಆತನು ಅನಾರೋಗ್ಯವನ್ನು ಕೊಡುವುದಿಲ್ಲ. Jesus loves you. ಯೇಸು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. He died for you on the cross. ಯೇಸು ನಿಮಗೋಸ್ಕರ ಶಿಲುಬೆಯಲ್ಲಿ ಸತ್ತು ಹೋಗಿದ್ದಾನೆ. He took my and your sickness on the cross. ಯೇಸು ನಿನ್ನ ನನ್ನ ಪಾಪವನ್ನು ಆ ಶಿಲುಬೆ ಮೇಲೆ ಹೊತ್ತುಕೊಂಡಿದ್ದಾನೆ. He doesn't give sickness to teach us. ನಮಗೆ ಪಾಠ ಕಲಿಸುವುದಕ್ಕೆ ದೇವರು ನಮಗೆ ಅನಾರೋಗ್ಯವನ್ನು ಕೊಡುವುದಿಲ್ಲ. Hallelujah. ಹಲ್ಲೆಲೂಯಾ. I have a son. ನನಗೆ ಒಬ್ಬ ಮಗನಿದ್ದಾನೆ. He's 4 years old. 4 ವರ್ಷಗಳು. He doesn't read ABCD. ಅವನಿಗೆ ABCD ಓದಲಿಕ್ಕೆ ಬರುವುದಿಲ್ಲ. ಅಲ್ಲ, ABCD ಓದಿಲ್ಲ ಅಂದ್ರೆ ಅವನು ABCD ಓದಿಲ್ಲ ಅಂತ ಹೇಳುವಾಗ నేనే వన్ పైన క్యాన్సర్ వేస్తానా, ಮತ್ತು ಅನಾರೋಗ್ಯವನ್ನು ನನ್ನ ಮಗನ ಮೇಲೆ ನಾನು ಹಾಕುತ್ತೇನಾ, ಟ್ಯೂಮರ್ ರಾಣಿ ಅಂತಾನಾ, ಆ ಗಡ್ಡೆಗಳು ಬರಲೆಂಬುದಾಗಿ ನಾನು ಅವನಿಗೆ ಹೇಳ್ತೇನಾ? I love my son. ನನ್ನ ಮಗನನ್ನು ನಾನು ಪ್ರೀತಿ ಮಾಡುತ್ತೇನೆ. To teach my son, I will put some sickness on him. ನಾನು ಅವನಿಗೆ ಪಾಠ ಕಲಿಸುವುದಕ್ಕೋಸ್ಕರ ಯಾವುದೋ ಅನಾರೋಗ್ಯ ಅವನ ಮೇಲೆ ಹಾಕ್ತೇನಾ? ఒక రాడ్ తీసుకొని పోయి బాగా వేడి చేసి ఇవ్వడానికి. No, I won't do that. ಮತ್ತು ಆ ರೀತಿಯಾಗಿ ಯಾವುದೋ ಒಂದು ಕಬ್ಬಿಣವನ್ನು ಬಿಸಿ ಮಾಡುವವನಿಗೆ ಆ ರೀತಿಯಲ್ಲಿ ಇಡುತ್ತೇನಾ? ಅದನ್ನು ನಾನು ಮಾಡಲ್ಲ ಎಷ್ಟು ಮಾತ್ರಕ್ಕೂ. Hallelujah. Hallelujah. We being so evil, if we can love our children so much, how much more God loves us. ದುಷ್ಟರಾದ ನಾವೇ ನಮ್ಮ ಮಕ್ಕಳನ್ನು ನಾವು ಪ್ರೀತಿ ಮಾಡುವುದಾದರೆ ಪರಲೋಕದ ತಂದೆಯು ಇನ್ನೂ ಎಷ್ಟೋ ಹೆಚ್ಚಾಗಿ ನಮ್ಮನ್ನು ಪ್ರೀತಿ ಮಾಡಬೇಕಲ್ಲ. Hallelujah. Hallelujah. Sickness is from the devil. ಆ ಒಂದು ಅನಾರೋಗ್ಯವು ಆ ದುಷ್ಟನು ಸೈತಾನನು ಕೊಡುವುದಾಗಿದೆ. ಓ, ಶುಗರ್ ఉంది ನಾಕಿದೆ ಮಾಮೂಲೆ, ನನಗೆ ಶುಗರ್ ಇದೆ, ಇದು ಸಾಮಾನ್ಯ ಎಂಬುದಾಗಿ ನಾವು ಹೇಳಬಹುದು. No, that is not ಮಾಮೂಲ್, that is from the devil. ಇದು ಸಾಮಾನ್ಯವಾದ ಸಂಗತಿಯಲ್ಲ, ಇದು ಸೈತಾನನಿಂದ ಅವನಿಂದ ಬಂದ ಒಂದು ಸಂಗತಿ ಇದಾಗಿದೆ. And whom God loved, Lazarus, he was sick, Bible says. ಯಾವ ಲಾಜರನನ್ನು ಯೇಸು ಪ್ರೀತಿ ಮಾಡಿದನೋ ಅದೇ ಲಾಜರನಿಗೆ ಈಗ ಅನಾರೋಗ್ಯದಲ್ಲಿ ಅವನು ಬಿದ್ದಿದ್ದಾನೆ. Hallelujah. Hallelujah. And when Jesus heard that, ಮತ್ತು ಯೇಸು ಈ ಸಂಗತಿಯನ್ನು ಆತನು ಕೇಳಿಸಿಕೊಂಡಾಗ he said, this sickness is not unto death, but for the glory of God. ಈ ಒಂದು ಅನಾರೋಗ್ಯವು ಮರಣಕ್ಕೋಸ್ಕರ ಬಂದದ್ದು ಅಲ್ಲ, ಆದರೆ ದೇವರ ಮಹಿಮೆಗೋಸ್ಕರ ಇದು ಬಂದಿದೆ ಎಂಬುದಾಗಿ ಯೇಸು ಹೇಳಿದನು. Every sickness which the devil has put on us, ಎಲ್ಲ ಒಂದು ಸಮಸ್ಯೆಗಳನ್ನು ಅನಾರೋಗ್ಯಗಳನ್ನು ಯಾವ ಒಂದು ಅನಾರೋಗ್ಯಗಳನ್ನು ನಮ್ಮ ಮೇಲೆ ಸೈತಾನನು ಹಾಕುತ್ತಾನೋ, every disease that devil has put on us, ಯಾವ ಅನಾರೋಗ್ಯಗಳನ್ನು ಸೈತಾನನು ನಮ್ಮ ಮೇಲೆ ಹಾಕುತ್ತಾನೋ, Jesus will heal us today. ಯೇಸು ಅವೆಲ್ಲವನ್ನು ಇವತ್ತು ಆತನು ಸ್ವಸ್ಥ ಮಾಡುತ್ತಾನೆ. Jesus will heal us today. ಯೇಸು ಅವೆಲ್ಲವನ್ನು ಈಗಲೇ ಸ್ವಸ್ಥ ಮಾಡುತ್ತಾನೆ. He will not heal tomorrow. ನಾಳೆ ಅದನ್ನು ಸ್ವಸ್ಥ ಮಾಡುವುದಿಲ್ಲ. He will not heal day after tomorrow. ನಾಡಿದ್ದು ಅದನ್ನು ಸ್ವಸ್ಥ ಮಾಡುವುದಿಲ್ಲ. He will heal today. ಯೇಸು ಈಗಲೇ ಅದನ್ನು ಸ್ವಸ್ಥ ಮಾಡುತ್ತಾನೆ. Jesus will heal now. ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡುತ್ತಾನೆ, ಈಗಲೇ ಅದನ್ನು ಸ್ವಸ್ಥ ಮಾಡುತ್ತಾನೆ. And it is for the glory of God. ಮತ್ತು ಅದು ದೇವರ ಮಹಿಮೆಗೋಸ್ಕರವಾಗಿರುತ್ತದೆ. Hallelujah. Hallelujah. What devil has put, that sickness, God will heal for the glory of God. ನಿಮ್ಮ ಮೇಲೆ ಸೈತಾನನು ಯಾವ ಅನಾರೋಗ್ಯಗಳನ್ನು ಹಾಕುತ್ತಾನೋ ಅವೆಲ್ಲವನ್ನು ಯೇಸು ಸ್ವಾಮಿ ತನ್ನ ಮಹಿಮೆಗೋಸ್ಕರ ಅದನ್ನು ಸ್ವಸ್ಥ ಮಾಡುತ್ತಾನೆ. And Bible says further, ಮುಂದೆ ದೇವರ ವಾಕ್ಯ ಹೇಳುವ ಪ್ರಕಾರ Jesus loved Martha and her sister and Lazarus. ಯೇಸು ಸ್ವಾಮಿ ಮಾರ್ತಳನ್ನು, ಮರಿಯಳನ್ನು ಮತ್ತು ಲಾಜರನನ್ನು ಕೂಡ ಆತನು ಪ್ರೀತಿ ಮಾಡಿದನು.
Jesus not only loved Lazarus, ಯೇಸು ಸ್ವಾಮಿ ಲಾಜರನನ್ನು ಮಾತ್ರ ಪ್ರೀತಿ ಮಾಡಿದ್ದಲ್ಲ, he loved the whole family. ಮತ್ತು ತನ್ನ ಕುಟುಂಬ ಎಲ್ಲವನ್ನು ಕೂಡ ಯೇಸು ಸ್ವಾಮಿ ಪ್ರೀತಿ ಮಾಡಿದನು. Jesus loved her sister Martha and Mary also. ಲಾಜರ್ನ ಇಡೀ ಕುಟುಂಬವನ್ನು ಯೇಸು ಸ್ವಾಮಿ ಪ್ರೀತಿ ಮಾಡಿದನು. Jesus doesn't love you and me only. ಯೇಸು ಸ್ವಾಮಿ ನಿನ್ನನ್ನು ನನ್ನನ್ನು ಮಾತ್ರ ಪ್ರೀತಿ ಮಾಡುವುದಲ್ಲ, He loves our family. ಯೇಸು ಸ್ವಾಮಿ ನಮ್ಮೆಲ್ಲ ಇಡೀ ಕುಟುಂಬವನ್ನು ಪ್ರೀತಿ ಮಾಡುತ್ತಾನೆ. Hallelujah. 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 There could be a trouble in our family. ಮತ್ತು ನಮ್ಮ ಕುಟುಂಬಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಸವಾಲುಗಳು ಇರಬಹುದು. There could be a problem in our family. ಯಾವುದೋ ಒಂದು ಸಮಸ್ಯೆ ಕುಟುಂಬದಲ್ಲಿ ಇರಬಹುದು. There could be some challenges in our family. ಕುಟುಂಬಗಳಲ್ಲಿ ಯಾವುದೋ ಸವಾಲುಗಳು ಇರಬಹುದು. Jesus loves you and your family. ಯೇಸು ಕ್ರಿಸ್ತನು ನಿನ್ನನ್ನು ನಿನ್ನ ಇಡೀ ಕುಟುಂಬವನ್ನು ಪ್ರೀತಿ ಮಾಡುತ್ತಾನೆ. Hallelujah. 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 When people come to us, ಜನರು ನಮ್ಮ ಬಳಿಗೆ ಬಂದು when they know that there is a problem in your family, ನಿಮ್ಮ ಕುಟುಂಬದಲ್ಲಿ ಏನೋ ಒಂದು ಸಮಸ್ಯೆ ಇದೆ ಎಂಬುದಾಗಿ ಅವರು ತಿಳಿದುಕೊಂಡಾಗ they talk nicely in front of you. ಮತ್ತು ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡ್ತಾರೆ. Once they go back, ಮತ್ತು ಹಿಂತಿರುಗಿ ಹೋದ ನಂತರ they will not even cross that street. ಆ ಬೀದಿಯನ್ನು ದಾಟಿ ಹೋಗಿ ಅಲ್ಲಿ ಕೂಡ ದಾಟಿ ಹೋಗಿರುವುದಿಲ್ಲ. You know somewhere that they are talking bad about you and your ಮತ್ತು family. ನೀವು ಕೇಳಿಸ್ಕೊಳ್ತೀರಿ ನಿಮ್ಮ ಕುಟುಂಬದ ಬಗ್ಗೆ ಏನೋ ಕೆಟ್ಟ ಸಂಗತಿಯನ್ನು ಅವರು ಮಾತಾಡ್ತಿರ್ತಾರೆ. Hallelujah. They come to your home and they give that artificial smile. ಮನೆಗೆ ಬರ್ತಾರೆ ಮತ್ತು ನಾಟಕ, ಡ್ರಾಮಾ. ನಗುವನ್ನು ನಿಮ್ಮ ಮುಂದೆ ತೋರಿಸ್ತಾರೆ, ನಾಟಕ ಮಾಡಿ ಹೋಗ್ತಾರೆ. Hallelujah. 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 Who cares what people think? Who cares what people think? ಜನರು ಏನು ಅಂದುಕೊಳ್ತಾರೋ ನಮಗೆ ಯಾಕೆ ಚಿಂತೆ? Jesus loves you and your family. ಯೇಸು ಸ್ವಾಮಿ ನಿನ್ನನ್ನು ನಿನ್ನ ಇಡೀ ಕುಟುಂಬವನ್ನು ಆತನು ಪ್ರೀತಿ ಮಾಡುತ್ತಾನೆ. Hallelujah. Hallelujah. We will not listen to the people. ನಾವು ಜನರನ್ನು We ಕೇಳಿಸಿಕೊಳ್ಳುವುದಿಲ್ಲ. will not listen to the devil. ನಾವು ಸೈತಾನನನ್ನು ಕೂಡ We will ಕೇಳಿಸಿಕೊಳ್ಳುವುದಿಲ್ಲ. listen to God. ನಾವು ದೇವರನ್ನು ಕೇಳಿಸಿಕೊಳ್ತೇವೆ. And Bible says, ದೇವರ ವಾಕ್ಯ ಹೇಳುತ್ತದೆ, Jesus loves you and your family. ಯೇಸು ಸ್ವಾಮಿ ನಿನ್ನನ್ನು ನಿನ್ನ ಕುಟುಂಬವನ್ನು ಪ್ರೀತಿ ಮಾಡುತ್ತಾನೆ. Hallelujah. 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 Praise the Lord. Praise the Lord. When we read further, ಮತ್ತು ಮುಂದುವರಿಯುವಾಗ Bible says, ದೇವರ ವಾಕ್ಯ ಹೇಳುತ್ತದೆ, after 2 more days, Jesus says, let us go again to Judah. 2 ದಿನಗಳಾದ ನಂತರ ಯೂದಾ ಪ್ರಾಂತಕ್ಕೆ ನಾವು ಹೋಗೋಣ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದನು. Hallelujah. Hallelujah. Praise the Lord. Praise the Lord. And 12th verse Bible says, 12ನೇ ವಚನದಲ್ಲಿ ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, then his disciples said, ಮತ್ತು ಶಿಷ್ಯರು ಹೇಳುತ್ತಾರೆ, no, before that 11th verse Bible says, ಮತ್ತು ಅದಕ್ಕಿಂತ ಮುಂಚಿತ ಒಂದು ವಚನ 11ನೇ ವಚನದಲ್ಲಿ, these things he said, and after that he said to them, our friend Lazarus sleeps, but I go that I may wake him up. ಈ ಮಾತುಗಳನ್ನು ಹೇಳಿದ ಮೇಲೆ ಅವರಿಗೆ, ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ, ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ ಎಂದು ಶಿಷ್ಯರಿಗೆ ಹೇಳಿದನು. Hallelujah. Lazarus was sick, ಲಾಜರನು ಅಸ್ವಸ್ಥನಾಗಿದ್ದನು. and Jesus heard that, ಯೇಸು ಸ್ವಾಮಿ ಅದನ್ನು ಕೇಳಿಸಿಕೊಂಡನು. and Jesus is telling that my friend Lazarus is sick, ಮತ್ತು ಯೇಸು sleeping. ಹೇಳುತ್ತಾ ಇದ್ದಾನೆ, ನನ್ನ ಸ್ನೇಹಿತನಾದ ಲಾಜರನು ನಿದ್ರೆ ಮಾಡುತ್ತಾ ಇದ್ದಾನೆ, I have to go and wake him up. ನಾನು ಹೋಗಿ ಅವನನ್ನು ನಿದ್ರೆಯಿಂದ ಎಬ್ಬಿಸಬೇಕು. Hallelujah. Hallelujah. Praise the Lord. He says, my friend Lazarus. ಯೇಸು ಹೇಳುತ್ತಾ ಇದ್ದಾನೆ, ನನ್ನ ಸ್ನೇಹಿತನು ಲಾಜರನು ನಿದ್ರೆ ಮಾಡುತ್ತಾ ಇದ್ದಾನೆ. Hallelujah. Hallelujah. Jesus is telling you, ಯೇಸು ಸ್ವಾಮಿ ನಿಮಗೆ ಹೇಳುತ್ತಾ ಇದ್ದಾನೆ, Jesus is telling you, ಯೇಸು ಸ್ವಾಮಿ ನಿಮಗೆ ಹೇಳುತ್ತಾ ಇದ್ದಾನೆ, you're my friend. ನೀನು ನನ್ನ ಸ್ನೇಹಿತನು You're ಎಂಬುದಾಗಿ. the friend of Jesus. ನೀವೆಲ್ಲರೂ ಕೂಡ ಯೇಸು ಸ್ವಾಮಿ You're ಸ್ನೇಹಿತರಾಗಿದ್ದೀರಿ. the friend of Jesus. ನೀವು ಯೇಸು ಸ್ವಾಮಿ ಸ್ನೇಹಿತರಾಗಿದ್ದೀರಿ. Hallelujah. Hallelujah. Praise the Lord. Praise the Lord. My friend Lazarus is sleeping. ನನ್ನ ಸ್ನೇಹಿತನಾದ ಲಾಜರನು ನಿದ್ರೆ ಮಾಡುತ್ತಾ ಇದ್ದಾನೆ, I have to go and wake him up. ನಾನು ಹೋಗಿ ಅವನನ್ನು ಎಬ್ಬಿಸಬೇಕು. And the disciples said, ಮತ್ತು ಶಿಷ್ಯರು ಹೇಳಿದರು, Lord, if he is sleeping, he will get well. However, Jesus was speaking of his death. ನಿದ್ರೆಯಿಂದ ಲಾಜರನು ನಿದ್ರೆ ಮಾಡುವುದಾದರೆ ಅವನು ಎದ್ದೇಳುತ್ತಾನೆಂಬುದಾಗಿ ಶಿಷ್ಯರು ಹೇಳಿದರು. Hallelujah. Hallelujah. Disciples did not understand Jesus. ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳಿದ ಮಾತು ಅವರಿಗೆ ಅರ್ಥವಾಗಲಿಲ್ಲ. Jesus is telling my friend Lazarus is dead. ಯೇಸು ಸ್ವಾಮಿ ನನ್ನ ಸ್ನೇಹಿತನಾದ ಲಾಜರನು ಸತ್ತು ಹೋಗಿದ್ದೇನೆಂಬುದಾಗಿ ಹೇಳಿದನ. And disciples are thinking that if he is sleeping, let him sleep. ಮತ್ತು ಶಿಷ್ಯರು ಹೇಳ್ತಾ ಇದ್ದಾರೆ, ಅವನು ನಿದ್ರೆ ಮಾಡುವುದಾದರೆ ನಿದ್ರೆ ಮಾಡಲಿ ಬಿಡು ಎಂಬುದಾಗಿ ಯೇಸು ಸ್ವಾಮಿಗೆ ಹೇಳಿದರು. Hallelujah. Hallelujah. And Jesus said to them plainly, Lazarus is dead. ಮತ್ತು ಆಗ ಯೇಸು ಸ್ವಾಮಿ ಅವರಿಗೆ ಸ್ಪಷ್ಟವಾಗಿ ಹೇಳಿದನು, ಲಾಜರನು ಸತ್ತು ಹೋಗಿದ್ದಾನೆ ಎಂದು.
And I am glad for your sake that I was not, 15th verse, I am glad for your sake I was not there, that you may believe. Nevertheless, let us go to him. ಮತ್ತು ಯೇಸು ಹೇಳಿದನು, ನಾನು ಅಲ್ಲಿ ಇದ್ದದಕ್ಕೆ ನಾನು ನಿಮ್ಮ ನಿಮಿತ್ತವಾಗಿ ಸಂತೋಷ ಪಡುತ್ತೇನೆ, ಯಾಕಂದರೆ ಅದರಿಂದ ನೀವು ನಂಬುವುದಕ್ಕೆ ಮಾರ್ಗವಾಯಿತು. Hallelujah. ಹಲ್ಲೆಲೂಯಾ. Praise the Lord. And in the 17th verse, Bible says, ಯೇಸು ಬಂದಾಗ ಲಾಜರನನ್ನು ಸಮಾಧಿಯಲ್ಲಿ ಇಟ್ಟು 4 ದಿವಸವಾಯಿತೆಂದು ಆತನಿಗೆ ತಿಳಿದು ಬಂತು. when Jesus came back, ಮತ್ತು ಯೇಸು ಸ್ವಾಮಿ ಹಿಂದಿರುಗಿ ಬಂದ ನಂತರ Lazarus is dead. ಲಾಜರನು ಸತ್ತು ಹೋಗಿದ್ದನು. They have put him in the tomb. ಸಮಾಧಿಯಲ್ಲಿ ಅವನನ್ನು ಇಟ್ಟಿದ್ದರು. Not just 4 hours before. 4 ಗಂಟೆಗಳ ಮುಂಚಿತವಾಗಿ ಸಮಾಧಿಯಲ್ಲಿ ಇಟ್ಟಿಲ್ಲ. Not just 1 day before. ಒಂದು ದಿನದ ಮುಂಚಿತವಾಗಿ ಸಮಾಧಿಯಲ್ಲಿ ಇಟ್ಟಿಲ್ಲ. 4 days have passed by. ಸಮಾಧಿಯಲ್ಲಿ ಇಟ್ಟು 4 ದಿನಗಳಾಗಿತ್ತು. They have put in the samadhi 4 days back. ಲಾಜರನನ್ನು ಸಮಾಧಿಯಲ್ಲಿ ಇಟ್ಟು 4 ದಿನಗಳಾಗಿತ್ತು. Hallelujah. ಹಲ್ಲೆಲೂಯಾ. Is anything in your life which is buried? ನಿಮ್ಮ ಜೀವಿತಗಳಲ್ಲಿ ಯಾವುದಾದರೂ ಒಂದು ಸಂಗತಿ ಅದು ಹೂಣಲ್ಪಟ್ಟಿದೆಯಾ? Have you buried anything? ನೀವು ಯಾವುದಾದರೂ ನಿಮ್ಮ ಜೀವಿತದಲ್ಲಿ ಒಂದು ಸಂಗತಿಯನ್ನು ಮುಚ್ಚು ಹಾಕಿದ್ದೀರಾ? Oh, you had a dream, because of situations you have buried it. ಮತ್ತು ಆ ಕಷ್ಟದ ಪರಿಸ್ಥಿತಿಗಳಲ್ಲಿ ಕೆಲವೊಂದು ಸಂಗತಿಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ಹೂಣು ಹಾಕಿಟ್ಟಿದ್ದೀರಾ? Is there anything which is dead and been buried in your life? ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಸಂಗತಿ ಸತ್ತು ಹೋಗಿ ಅದನ್ನು ನೀವು ಹೂಣಿಟ್ಟಿದ್ದೀರಾ? Oh, my financial condition, it is dead, brother. ಮತ್ತು ಸಹೋದರನೇ, ಹೌದು, ನನ್ನ ಆರ್ಥಿಕ ಪರಿಸ್ಥಿತಿ ಸತ್ತು ಹೋಗಿದೆ. Oh, my relationship is dead. ನನ್ನ ಒಂದು ಸಂಬಂಧವು ಅದು ಸತ್ತು ಹೋಗಿದೆ. My husband and wife relationship is dead. ಗಂಡ ಹೆಂಡತಿಯರ ಒಂದು ಸಂಬಂಧವು ಸತ್ತು ಹೋಗಿದೆ. Is anything dead? ಆ ರೀತಿಯಲ್ಲಿ ಯಾವುದೋ ಒಂದು ಸಂಗತಿ ನಿಮ್ಮ ಜೀವಿತಗಳಲ್ಲಿ ಸತ್ತು ಹೋಗಿದೆ. It could be for 4 days. ಅದು ಬಹುಶಃ 4 ದಿನಗಳಾಗಿರಬಹುದು. It could be for 4 months. 4 ತಿಂಗಳಾಗಿರಬಹುದು. It could be for 4 years. 4 ವರ್ಷಗಳಾಗಿರಬಹುದು. It could be for 44 years. 44 ವರ್ಷಗಳು ಕೂಡ ಅದು ಆಗಿರಬಹುದು. Time doesn't matter to our God. ಸಮಯವು ನಮ್ಮ ದೇವರಿಗೆ ಎಷ್ಟು ಮಾತ್ರವದು ಮುಖ್ಯವಲ್ಲವೇ ಅಲ್ಲ. Hallelujah. Hallelujah. Lazarus is dead. ಲಾಜರನು ಸತ್ತು ಹೋಗಿದ್ದಾನೆ. And he's been buried for 4 days. ಅವನನ್ನು ಹೂಣಿಟ್ಟು 4 ದಿನಗಳಾಗಿದೆ. Have you buried anything in your life? ನಿಮ್ಮ ಜೀವಿತಗಳಲ್ಲಿ ಕೂಡ ಅದೇ ರೀತಿಯಲ್ಲಿ ನೀವು ಏನಾದರೂ ಒಂದು ಸಂಗತಿಯನ್ನು ಮುಚ್ಚು ಹಾಕಿದ್ದೀರಾ? Now Bible says in 18th verse, 18ನೇ ಒಂದು ವಚನದಲ್ಲಿ ದೇವರ ವಾಕ್ಯವು ಹೇಳುತ್ತದೆ, now Bethany was near Jerusalem, ಬೆಥಾನ್ಯವು ಯೆರೂಸಲೇಮಿಗೆ ಹತ್ತಿರವಾಗಿತ್ತು, about 2 miles away, ಹೆಚ್ಚು ಕಡಿಮೆ ಒಂದು ಹರದಾರಿ ಅಂತರ. and many of the Jews had joined the women around Martha and Mary to comfort them concerning their brother. ಮತ್ತು ಅನೇಕ ಯೆಹೂದ್ಯರಲ್ಲಿ ಮಾರ್ಥಳನ್ನು ಮರಿಯಳನ್ನು ಸಂತೈಸುವುದಕ್ಕೋಸ್ಕರ ಅವರಲ್ಲಿ ಸೇರಿ ಬಂದಿದ್ದರು. People may come to comfort you for a little time. ಕೆಲವೊಂದು ಸಮಯಕ್ಕೋಸ್ಕರ ಜನರು ನಿಮ್ಮನ್ನು ಆದರಣೆ ಮಾಡುವುದಕ್ಕೆ ಅವರು ಬರುತ್ತಾರೆ ಬಹುಶಃ. But people's comfort will not bring any dead thing back to life. ಜನರ ಒಂದು ಸಂತೈಸುವಿಕೆಯು ನಿಮ್ಮ ಜೀವಿತಗಳಲ್ಲಿ ಸತ್ತು ಹೋದ ಸಂಗತಿಗಳು ಪುನಃ ಎದ್ದು ಬರುವುದಿಲ್ಲ. Hallelujah. Hallelujah. Thank God for the people who comfort us. ಮತ್ತು ದೇವರಿಗೆ ಸ್ತೋತ್ರ, ಕೆಲವು ಜನರಿಗೋಸ್ಕರ ಮತ್ತು ಅವರು ಬಂದು ನಮ್ಮನ್ನು ಸಂತೈಸುವುದಕ್ಕೋಸ್ಕರ ಕೂಡ. Because they comfort you. ಮತ್ತು ಅವರು ನಿಮ್ಮನ್ನು ಸಂತೈಸುವ ಕಾರಣದಿಂದಾಗಿ Lazarus will not come back to life. ಲಾಜರನು ಸತ್ತು ಹೋದವನು ತಿರುಗಿ ಎದ್ದು ಬರುವುದಿಲ್ಲ. Hallelujah. Hallelujah. Bible says further in 20th verse. 20ನೇ ಒಂದು ವಚನದ ಪ್ರಕಾರ, Now Martha, as soon as she heard that Jesus was coming, went and met him. ಹೀಗಿರುವಲ್ಲಿ ಮಾರ್ತಳು ಯೇಸು ಬರುತ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕೋಸ್ಕರ ಹೋದಳು. Hallelujah. Hallelujah. This family was going to Jesus all the time. ಈ ಒಂದು ಕುಟುಂಬವು, ಲಾಜರ್ನ ಕುಟುಂಬವು ಯಾವಾಗಲೂ ಕೂಡ ಯೇಸು ಸ್ವಾಮಿ ಹತ್ರ ಅವರು ಹೋಗುತ್ತಾ ಇದ್ದರು. Mary, Martha, all the time they went to Jesus. ಮರಿಯಳು ಮಾರ್ತಳು ಯಾವಾಗಲೂ ಯೇಸು ಸ್ವಾಮಿ ಹತ್ತಿರ ಅವರು ಹೋಗುತ್ತಾ ಇದ್ದರು. We as a family should go to Jesus every day. ನಾವು ಕೂಡ ಒಂದು ಕುಟುಂಬವಾಗಿ ಯೇಸು ಸ್ವಾಮಿ ಬಳಿಗೆ ಪ್ರತಿ ದಿನಾಲೂ ಹೋಗಬೇಕು. Hallelujah. Hallelujah. Praise the Lord. Praise the Lord. Glory to Jesus. ಯೇಸುವಿಗೆ ಮಹಿಮೆ. And Bible says, ವಾಕ್ಯವು ಹೇಳುತ್ತದೆ, now Martha said to Jesus, ಮಾರ್ತಳು ಯೇಸು ಸ್ವಾಮಿಗೆ ಹೇಳುತ್ತಾಳೆ, this is the prayer. Martha said to Jesus, ಮಾರ್ತಳು ಯೇಸು ಸ್ವಾಮಿಗೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಹೇಳುತ್ತಾಳೆ, Lord, if you had been here, my brother would not have died. ಸ್ವಾಮಿ, ನೀನು ಇಲ್ಲಿ ಇರುವುದಾದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಎಂಬುದಾಗಿ ಮಾರ್ತಳು ಹೇಳುತ್ತಾಳೆ. Hallelujah. Hallelujah. If you were here, ಮತ್ತು ಯೇಸು ಸ್ವಾಮಿ ಇಲ್ಲಿ ಇರುವುದಾದರೆ my brother would not have died. ನನ್ನ ತಮ್ಮನು ಸಾಯುತ್ತಿರಲಿಲ್ಲ.
And Bible says further, ದೇವರ ವಾಕ್ಯವು ಮುಂದೆ ಹೇಳುತ್ತದೆ 22nd verse, but even now I know that whatever you ask of God, God will give you. ಈಗಲಾದರೂ ದೇವರನ್ನು ಏನನ್ನು ಬೇಡಿಕೊಳ್ಳುತ್ತೀಯೋ ಬೇಡಿಕೋ ಅದನ್ನು ದೇವರು ನಿನಗೆ ಕೊಡುವನೆಂದು ನಾನು ಬಲ್ಲೆನು ಎಂದು ಮಾರ್ತಳು ಹೇಳಿದಳು. She had some faith in Jesus. ಮತ್ತು ಯೇಸುವಿನಲ್ಲಿ ಮಾರ್ತಳಿಗೆ ಯಾವುದೋ ಒಂದು ನಂಬಿಕೆ ಇತ್ತು. And Bible says in 23rd verse, 23ನೇ ಒಂದು ವಚನದಲ್ಲಿ ದೇವರ ವಾಕ್ಯವು ಹೇಳುತ್ತದೆ, Jesus said to her, your brother will rise again. ಯೇಸು ಆಕೆಗೆ ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. Now Jesus is comforting. ಮತ್ತು ಈಗ ಯೇಸು ಸ್ವಾಮಿ ಮಾರ್ತಳನ್ನು ಸಂತೈಸ್ತಾ ಇದ್ದಾನೆ. And Jesus is comforting, saying that ಮತ್ತು ಯೇಸು ಸ್ವಾಮಿ ಸಂತೈಸುತ್ತಾ ಏನನ್ನು ಹೇಳ್ತಾ ಇದ್ದಾನೆಂದರೆ, your dead brother, ನಿನ್ನ ಸತ್ತು ಹೋದ ತಮ್ಮನು, who is passed for 4 days, ಮತ್ತು ಯಾವ ತಮ್ಮನು ಸತ್ತು ಹೋಗಿ 4 ದಿನಗಳಾಗಿದೆಯೋ he will rise again. ಆ ತಮ್ಮನು ಸತ್ತು ಹೋದವನು ಎದ್ದು ಬರುತ್ತಾನೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. I don't know what is dead in your life. ನನಗೆ ಗೊತ್ತಿಲ್ಲ ನಿಮ್ಮ ಒಂದು ಜೀವಿತಗಳಲ್ಲಿ ಏನು ಸತ್ತು ಹೋಗಿದೆ I ಎಂಬುದಾಗಿ. don't know what dead situation you have in your life. ನಿಮ್ಮ ಜೀವಿತದಲ್ಲಿ ಯಾವ ಸತ್ತು ಹೋದ ಸಂಗತಿ ಇದೆ ನನಗೆ ಗೊತ್ತಿಲ್ಲ. Jesus is telling you, ಯೇಸು ಸ್ವಾಮಿ ನಿಮಗೆ ಹೇಳ್ತಾ ಇದ್ದಾನೆ, it will come back to life. ಅದು ಸತ್ತು ಹೋದ ಸಂಗತಿ ನಿಮ್ಮ ಜೀವಿತದಿಂದ ಇವಾಗ ಎದ್ದು ಬರುತ್ತದೆ. Every dead thing in your life, ನಿಮ್ಮ ಜೀವಿತದಲ್ಲಿ ಸತ್ತು ಹೋದ ಎಲ್ಲ ಒಂದು ಸತ್ತಂತ ಪರಿಸ್ಥಿತಿ, every dead thing in your family, ನಿಮ್ಮ ಕುಟುಂಬದಲ್ಲಿ ಎಲ್ಲ ಸತ್ತಂತ ಸಂಗತಿಗಳು it will come back to life in the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ಅವೆಲ್ಲವೂ ಈಗ ಉಜ್ಜೀವನಗೊಳ್ಳುತ್ತವೆ ಮತ್ತು ತಿರುಗಿ ಎದ್ದು ಬರುತ್ತವೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Financially you're dead. ಬಹುಶಃ ಆರ್ಥಿಕವಾಗಿ ಆ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಸತ್ತು It ಹೋಗಿರಬಹುದು. will come back to life. ಅದು ಜೀವಕ್ಕೆ ಈಗ ಎದ್ದು ಬರುತ್ತದೆ. Hallelujah. ಹಲ್ಲೆಲೂಯಾ, Praise the Lord. ಪ್ರೈಸ್ ದಿ ಲಾರ್ಡ್. Bible says, ದೇವರ ವಾಕ್ಯ ಹೇಳುತ್ತದೆ, Martha said to him, ಮತ್ತು ಮಾರ್ತಳು ಯೇಸು ಸ್ವಾಮಿಗೆ ಹೇಳುತ್ತಾಳೆ, I know that he will rise again in the resurrection at the last day. ಹೌದು ನನಗೆ ಗೊತ್ತಿದೆ ಪುನರುತ್ಥಾನದ ದಿನದಲ್ಲಿ ಅವನು ಎದ್ದು ಬರುತ್ತಾನೆ ಎಂಬುದಾಗಿ ಮಾರ್ತಳು ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾಳೆ. Jesus says, no, 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 no. ಇಲ್ಲ, ಯೇಸು ಸ್ವಾಮಿ ಈಗ ಹೇಳ್ತಿದ್ದಾನೆ Not ಪ್ರತ್ಯುತ್ತರವಾಗಿ, on ಇಲ್ಲ the ಇಲ್ಲ last ಇಲ್ಲ, day. ಕಡೇ ದಿನಗಳಲ್ಲಿ ಅಲ್ಲ. Jesus says, I am the resurrection and I am the life. ಯೇಸು ಸ್ವಾಮಿ ಮಾರ್ತಳಿಗೆ ಹೇಳ್ತಾ ಇದ್ದಾನೆ, ನಾನೇ ಪುನರುತ್ಥಾನವು, ನಾನೇ ಕಡೆಯವನಾಗಿದ್ದಾನೆ ಎಂಬುದಾಗಿ. Jesus is the resurrection. ಯೇಸು ಸ್ವಾಮಿಯೇ ಪುನರುತ್ಥಾನವಾಗಿದ್ದಾನೆ. Every dead thing in your life, ನಿಮ್ಮ ಜೀವಿತಗಳಲ್ಲಿರುವ ಎಲ್ಲ ಸತ್ತ ಸಂಗತಿಗಳು, every dead thing in your family, ನಿಮ್ಮ ಕುಟುಂಬದಲ್ಲಿ ಎಲ್ಲ ಸತ್ತ ಸಂಗತಿಗಳು, Jesus will resurrect it again. ಯೇಸು ಕ್ರಿಸ್ತನು ಪುನಃ ಅವನ್ನು ಜೀವಕ್ಕೆ ತರುತ್ತಾನೆ. Hallelujah. 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 You may say it is not possible, brother. ಬಹುಶಃ ನೀವಿದನ್ನು ಹೇಳಬಹುದು, ಸಹೋದರನೇ ಇದು ಅಸಾಧ್ಯ ಎಂಬುದಾಗಿ. Humanly it may be impossible. ಆದರೆ ಅದು ನಿನಗೆ ಅಸಾಧ್ಯವಾಗಿರಬಹುದು. But Jesus loves you so much. ಆದರೆ ಮತ್ತು ದೇವರು ನಿಮ್ಮನ್ನು ಬಹಳವಾಗಿ ಪ್ರೀತಿ He ಮಾಡುತ್ತಾನೆ. will resurrect every dead thing in your life. ಮತ್ತು ಆ ನಿನ್ನನ್ನು ಪ್ರೀತಿ ಮಾಡುವ ಆ ಯೇಸು ಕ್ರಿಸ್ತನು ಸತ್ತು ಹೋದ ಎಲ್ಲಾ ಸಂಗತಿಗಳನ್ನು ನಿನ್ನ ಜೀವಿತದಿಂದ ಆತನು ಜೀವಕ್ಕೆ ತರುತ್ತಾನೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. What is dead in your life? ನಿಮ್ಮ ಜೀವಿತದಲ್ಲಿ ಕುಟುಂಬದಲ್ಲಿ ಏನು ಸತ್ತು ಹೋಗಿದೆ? Hallelujah. ಹಲ್ಲೆಲೂಯಾ. Your prayer life, ನಿನ್ನ ಪ್ರಾರ್ಥನೆ ಜೀವಿತವೋ, your reading of the word, ವಾಕ್ಯ ಓದುವ ಜೀವಿತವೋ, He will resurrect it. ಮತ್ತು ಯೇಸು ಅದನ್ನು ಜೀವಿಸುವಂತೆ ಮಾಡುತ್ತಾನೆ. You had that first love for Jesus. ಯೇಸುವಿನ ಮೇಲೆ ನಿನಗೆ ಮೊದಲನೆಯ ಒಂದು ಪ್ರೀತಿ ಇರಬೇಕು. He will resurrect that back. ಸತ್ತು ಹೋದ ಸಂಗತಿಗಳನ್ನು ನಿನಗೋಸ್ಕರ ಯೇಸು ಜೀವಕ್ಕೆ He ತರುತ್ತಾನೆ. will resurrect your first love towards Him. ಮತ್ತು ನಿನ್ನ ಒಂದು ಮೊದಲನೆಯ ಪ್ರೀತಿಯನ್ನು ಆತನು ಜೀವಕ್ಕೆ ಕೂಡ ತರುತ್ತಾನೆ. Hallelujah. ಹಲ್ಲೆಲೂಯಾ, Hallelujah. Hallelujah. You say, in my family there is something, sickness, disease. Oh, it's almost finished, brother. ಮತ್ತು ಬಹುಶಃ ನೀವು ಹೇಳಬಹುದು, ನನ್ನ ಒಂದು ಕುಟುಂಬದಲ್ಲಿ ಮತ್ತು ಜೀವಿತಗಳಲ್ಲಿ ಅನೇಕ ಒಂದು ಸವಾಲು ಸಂಗತಿಗಳು ಸತ್ತು ಹೋಗಿದೆ ಮತ್ತು ಅಲ್ಲಿ ಏನು ನಿರೀಕ್ಷೆ ಇಲ್ಲ ಎಂಬುದಾಗಿ. Jesus will heal you and He will resurrect every dead thing in your family. ಮತ್ತು ನಿಮ್ಮ ಕುಟುಂಬದಲ್ಲಿ ಸತ್ತು ಹೋದ ಎಲ್ಲಾ ಸಂಗತಿಗಳನ್ನು ಯೇಸು ಸ್ವಸ್ಥ ಮಾಡಿ ಅವನು ಜೀವಕ್ಕೆ ಎಬ್ಬಿಸುತ್ತಾನೆ. And He will not only resurrect, ಮತ್ತು ಆತನು ಜೀವಕ್ಕೆ ಎಬ್ಬಿಸುವುದು ಮಾತ್ರವಲ್ಲ, He will give His eternal life in you. ಮತ್ತು ಆ ಯೇಸು ಕ್ರಿಸ್ತನು ನಿನಗೆ ನಿತ್ಯ ಜೀವಿತವನ್ನು ಕೂಡ ಕೊಡುತ್ತಾನೆ. You don't have to wait for your death to receive the eternal life. ಮತ್ತು ಆ ನಿತ್ಯ ಜೀವಿತವನ್ನು ಹೊಂದುವುದಕ್ಕೋಸ್ಕರ ನೀನು ಸಾಯುವುದು ಅವಶ್ಯಕತೆ ಇಲ್ಲ. When the life of God comes in you, ದೇವರ ಜೀವವು ನಿನ್ನಲ್ಲಿ ಬರುವಾಗ every dead thing will come back to life. ನಿನ್ನಲ್ಲಿ ಸತ್ತು ಹೋದ ಎಲ್ಲಾ ಸಂಗತಿಗಳು ಕೂಡ ಜೀವಕ್ಕೆ ಎದ್ದು ಬರುತ್ತವೆ. Jesus says, I am the resurrection. ಯೇಸು ಹೇಳಿದನು, ನಾನೇ ಪುನರುತ್ಥಾನವು I am ಎಂಬುದಾಗಿ. the life. ನಾನೇ ಜೀವಿತವು ಎಂಬುದಾಗಿ And ಆತನು Bible ಹೇಳಿದನು. says, ದೇವರ ವಾಕ್ಯ ಹೇಳುತ್ತದೆ, if you believe, ನೀನು ನಂಬುವುದಾದರೆ, if you believe, ನೀನು ನಂಬುವುದಾದರೆ you will see the glory of God. ನೀನು ದೇವರ ಮಹಿಮೆಯನ್ನು ನೋಡುತ್ತಿ.
Hallelujah. ಹಲ್ಲೆಲೂಯಾ. Do you believe? ನೀನು ನಂಬುತ್ತೀಯಾ? Do you believe ಯೇಸುವನ್ನು ನಂಬುತ್ತೀಯಾ? that Jesus will resurrect every dead thing in your life? ನನ್ನ ಜೀವಿತದಲ್ಲಿ ಎಲ್ಲಾ ಸಂಗತಿಗಳನ್ನು ಯೇಸು ಜೀವಿಸುವಂತೆ ಮಾಡುತ್ತಾನೆ ಎಂಬುದಾಗಿ ನೀನು ನಂಬುತ್ತೀಯಾ? Hallelujah. ಹಲ್ಲೆಲೂಯಾ. Hallelujah. Hallelujah. Your hopes is dead. ಬಹುಶಃ ನಿನ್ನ ಒಂದು ನಿರೀಕ್ಷೆ ಸತ್ತು ಹೋಗಿರಬಹುದು. Jesus will resurrect it. ಆ ನಿರೀಕ್ಷೆಯನ್ನು ಯೇಸು ಎಬ್ಬಿಸುತ್ತಾನೆ. You say that I cannot see future of my children, future of my family. ನನ್ನ ಕುಟುಂಬದ ಒಂದು ಭವಿಷ್ಯತ್ತನ್ನು, ನನ್ನ ಮಕ್ಕಳ ಭವಿಷ್ಯತ್ತನ್ನು ಬಹುಶಃ ನಾನು ನೋಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ನೀನು ಹೇಳಬಹುದು. Jesus will resurrect and he will give his life. ಯೇಸು ಪುನರುತ್ಥಾನನಾಗಿದ್ದಾನೆ. ಆ ನಿನ್ನ ಮಕ್ಕಳ ಮತ್ತು ನಿನ್ನ ಜೀವಿತದ ಒಂದು ಭವಿಷ್ಯತ್ತನ್ನು ಕೂಡ ಆತನು ಎಬ್ಬಿಸುತ್ತಾನೆ. No devil can destroy you. ಯಾವ ಸೈತಾನನು ಕೂಡ ನಿನ್ನನ್ನು ನಾಶ ಮಾಡಲಿಕ್ಕೆ ಆಗುವುದಿಲ್ಲ. No black magic, no witchcraft can destroy you. ಯಾವ ಮಾಟ ಮಂತ್ರಗಳು ನಿನ್ನನ್ನು ನಾಶ ಮಾಡಲಿಕ್ಕೆ ಆಗುವುದಿಲ್ಲ. Jesus will resurrect every dead situation in your family, in your life. ನಿನ್ನ ಜೀವಿತದ, ನಿನ್ನ ಕುಟುಂಬದಲ್ಲಿ ಯೇಸು ಕ್ರಿಸ್ತನು ಎಲ್ಲ ಸತ್ತ ಸಂಗತಿಗಳನ್ನು ಆತನು ಎಬ್ಬಿಸುತ್ತಾನೆ. And he will give his life to you. ಮತ್ತು ಆ ಯೇಸು ತನ್ನ ಜೀವಿತವನ್ನು ನಿನಗೆ ಕೊಡುತ್ತಾನೆ. Hallelujah. ಹಲ್ಲೆಲೂಯಾ. Hallelujah. Hallelujah. His life will flow in us and in our family. ಆತನ ಜೀವಿತವು ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ ಅದು ಹರಿಯುತ್ತದೆ. Hallelujah. Hallelujah. There are so many people ಅನೇಕ ಜನರು forget about having a dead situation in their life. ಮತ್ತು ಅವರ ಜೀವಿತಗಳಲ್ಲಿ ಸತ್ತು ಹೋದ ಒಂದು ಸಂಗತಿಗಳ ಬಗ್ಗೆ ಮರೆತು ಬಿಡ್ರಿ. Inside they are dead. ಒಳಗೆ ಅವರ ಹೃದಯದಲ್ಲಿ ಅವರು ಸತ್ತು ಹೋಗಿದ್ದಾರೆ. You can see by their faces. ಮತ್ತು ಅದನ್ನು ಅವರ ಮುಖದಲ್ಲಿ ನಾವು ಕಾಣಬಹುದು. They have lost everything. ಎಲ್ಲವನ್ನು ಕಳೆದುಕೊಂಡವರಾಗಿರುತ್ತಾರೆ. But when Jesus, ಆದರೆ ಯೇಸು, if you believe, ನೀನು ನಂಬುದಾದರೆ, and if you welcome Jesus, ನೀನು ಯೇಸುವನ್ನು ಅಂಗೀಕಾರ he ಮಾಡುವುದಾದರೆ, will resurrect every dead thing. ನೀನು ನಿನ್ನ ಕುಟುಂಬದಲ್ಲಿ ಸತ್ತು ಹೋದ ಎಲ್ಲಾ ಸಂಗತಿಗಳನ್ನು ಆತನು ಎಬ್ಬಿಸುತ್ತಾನೆ. And he will give his life to you. ಮತ್ತು ಯೇಸು ತನ್ನ ಜೀವಿತವನ್ನು ನಿನಗೆ ಕೊಡುತ್ತಾನೆ. Hallelujah. Hallelujah. When the life of Jesus comes, ಯೇಸುವಿನ ಜೀವಿತವು ನಿನಗೆ ಬರುವುದಾದರೆ, it's a different story. ಮತ್ತು ನಿನ್ನ ಜೀವಿತವು ಇದ್ದಂತೆ ಇರುವುದಿಲ್ಲ. People thought you are finished. ಜನರು ಬಹುಶಃ ಇದನ್ನು ಅಂದಿರಬಹುದು, ನಿನ್ನ ಒಂದು ಜೀವಿತವು ಮುಕ್ತಾಯವಾಗಿದೆ ಎಂಬುದಾಗಿ. People thought your family is finished. ನಿನ್ನ ಕುಟುಂಬವು ಮುಕ್ತಾಯವಾಯಿತು ಎಂಬುದಾಗಿ ಜನರು ಅಂದಿರಬಹುದು. ಏನು ಮಾಡಕ್ಕಾಗಲ್ಲ, ಕುಟುಂಬ ಆಯ್ತು, ಫಿನಿಶ್ ಅವರು. ಮತ್ತು ಬಹುಶಃ ನಿನ್ನ ಕುಟುಂಬವು ಆಯಿತು, ಮುಕ್ತಾಯವಾಯಿತು, ಮತ್ತು ನಿನ್ನ ಕುಟುಂಬದಿಂದ ಇನ್ನು ಏನು ಆಗುವುದಿಲ್ಲ ಎಂಬುದಾಗಿ ಜನರು ನಿನ್ನನ್ನು ಕುರಿತಾಗಿ ಹೇಳಿರಬಹುದು. Jesus will resurrect and his life will flow. ಆದರೆ ಯೇಸು ಅಂತ ಪರಿಸ್ಥಿತಿಯಿಂದ ಅದನ್ನು ಎಬ್ಬಿಸುತ್ತಾನೆ ಮತ್ತು ನಿನ್ನ ಜೀವಿತವನ್ನು ಜೀವಕ್ಕೆ ತರುತ್ತಾನೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. What should I do, brother, to have that eternal life? ಮತ್ತು ಸಹೋದರನೇ, ಆ ನಿತ್ಯ ಜೀವಿತವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ನಾನೇನು ಮಾಡಬೇಕು? Hallelujah. Nothing. ಏನು ಮಾಡೋದು ಅವಶ್ಯಕತೆ ಇಲ್ಲ. Oh, should I walk on a fire? ಬೆಂಕಿಯ ಮೇಲೆ ನಡೆಯಬೇಕಾ? No. ಇಲ್ಲ. Should I come to church on my knees? ಮೊಣಕಾಣಿನ ಮೇಲೆ ಸಭೆಗೆ ಬರಬೇಕಾ? ಇಲ್ಲ. No. What I have to do, brother? ಮತ್ತು ಸಹೋದರನೇ, ನಾನು ಏನು ಮಾಡಬೇಕಾಗಾದ್ರೆ? Believe. ನಂಬಬೇಕು ಅಷ್ಟೇ. Only believe. ನಂಬಿಕೆ ಮಾತ್ರ ಯೇಸು ಸ್ವಾಮಿಗೆ ಬೇಕಷ್ಟೇ. Only believe in Jesus. ಯೇಸುವಿನಲ್ಲಿ ನಿನ್ನ ನಂಬಿಕೆ ಮಾತ್ರ ಆತನಿಗೆ ಬೇಕಷ್ಟೇ. Bible says, ದೇವರ ವಾಕ್ಯ when ಹೇಳುತ್ತದೆ, God created man, ದೇವರು ಮನುಷ್ಯನನ್ನು ಆತನು ಸೃಷ್ಟಿ ಮಾಡಿದಾಗ this man sinned against God. ಮತ್ತು ಈ ಮನುಷ್ಯನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದನು. Because he sinned against God, ಮತ್ತು ಆ ಮನುಷ್ಯನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ ಕಾರಣದಿಂದಾಗಿ the death came. ಆ ಮರಣವು ಮನುಷ್ಯನಿಗೆ ಬಂತು. Because of the death, so many problems came along with the death. ಮತ್ತು ಆ ಮರಣದಿಂದ, ಆ ಪಾಪದಿಂದ ಅನೇಕ ಸವಾಲು ಸಂಗತಿಗಳು ಮನುಷ್ಯನಿಗೆ ಅದು ಬಂದಾಗ, And God saw from heaven, ಮತ್ತು ಪರಲೋಕದಿಂದ ದೇವರು ಮನುಷ್ಯನನ್ನು ಅಲ್ಲಿಂದ he ನೋಡಿದಾಗ, said, I don't like my people living like this. ಮತ್ತು ನನ್ನ ಜನರು ಈ ರೀತಿಯಲ್ಲಿ ಸಾಯುವ ಒಂದು ಪರಿಸ್ಥಿತಿಗಳಲ್ಲಿ ಅವರು ಇರುವುದು ನನಗೆ ಇಷ್ಟ ಇಲ್ಲ ಎಂಬುದಾಗಿ And ದೇವರು Jesus ಹೇಳಿದನು. loves you and me so much. ಮತ್ತು ಯೇಸು ನಿನ್ನನ್ನು ನನ್ನನ್ನು ಬಹಳವಾಗಿ ಆತನು ಪ್ರೀತಿ He ಮಾಡುತ್ತಾನೆ. said, ಆತನು ಹೇಳಿದನು, I want to give my eternal life to them. ಆ ಜನರಿಗೆ ನನ್ನ ನಿತ್ಯ ಜೀವಿತವನ್ನು ನಾನು ಕೊಡುತ್ತೇನೆ ಎಂಬುದಾಗಿ ಆತನು ಅಂದುಕೊಂಡನು. Because I love my people. ಯಾಕಂದರೆ ನನ್ನ ಜನರನ್ನು ನಾನು ಬಹಳವಾಗಿ ಪ್ರೀತಿ I want ಮಾಡುತ್ತೇನೆ. to give my eternal life to these people. ಈ ಒಂದು ಜನರಿಗೆ ನನ್ನ ನಿತ್ಯ ಜೀವಿತವನ್ನು ನಾನು ಕೊಡುತ್ತೇನೆ ಎಂಬುದಾಗಿ ದೇವರು ಅಂದುಕೊಂಡನು. And Bible says, ಮತ್ತು ದೇವರ ವಾಕ್ಯ ಹೇಳುತ್ತದೆ, Jesus left the heaven ಯೇಸು ಸ್ವಾಮಿ ಪರಲೋಕವನ್ನು ಬಿಟ್ಟನು for your sake, ನಿನ್ನ ನಿಮಿತ್ತವಾಗಿ, for my sake. ನನ್ನ ನಿಮಿತ್ತವಾಗಿ. He left the throne. ಮತ್ತು ಆ ದೇವರಾದ ಯೇಸು ಸ್ವಾಮಿ ಆ ಒಂದು ಪರಲೋಕದ ಸಿಂಹಾಸನವನ್ನು ಆತನು ಬಿಟ್ಟು ಬಂದನು. God, Jesus came as a man for you and for me. ಮತ್ತು ದೇವರೇ ಸಾಕ್ಷಾತ್ ಆತನು ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿ ಆತನು ಬಂದಿದ್ದಾನೆ. Hallelujah. Hallelujah. You cannot go in search of God to heaven. ದೇವರನ್ನು ಹುಡುಕಿಕೊಂಡು
ತೆಗೆದುಕೊಂಡು ಪರಲೋಕಕ್ಕೆ ಹೋಗುವ ಅವಶ್ಯಕತೆ ನಿನಗೆ ಎಷ್ಟು ಮಾತ್ರಕ್ಕೂ ಇಲ್ಲ, You cannot go. ಮತ್ತು ನಿನಗೆ ಹೋಗುವುದಕ್ಕೆ ಕೂಡ ಆಗುವುದಿಲ್ಲ. But God came as a man in search of you. ಆದರೆ ದೇವರೇ ಮನುಷ್ಯನಾಗಿ ನಿನ್ನನ್ನು ಆತನು ಹುಡುಕಿಕೊಂಡು ಆತನು ಈ ಭೂಲೋಕಕ್ಕೆ ಬಂದಿದ್ದಾನೆ. He loves you so much. ಆತನು ನಿನ್ನನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾನೆ. He became a man for you. ನಿನಗೋಸ್ಕರ ಆತನು ಮನುಷ್ಯನಾದನು. God became a man for you. ಮತ್ತು ದೇವರೇ ನಿನಗೋಸ್ಕರ ಮನುಷ್ಯನಾಗಿ ಇಲ್ಲಿ ಬಂದನು. Because he loves you. ಯಾಕಂದರೆ ನಿನ್ನನ್ನು ಪ್ರೀತಿ ಮಾಡುವ He came ಕಾರಣದಿಂದಾಗಿ as a man. ನಿನಗೋಸ್ಕರ ತನ್ನ ಜೀವಿತವನ್ನೇ ಆತನು ಕೊಟ್ಟನು. He lived on this earth. ಈ ಭೂಲೋಕದಲ್ಲಿ ಆತನು ಜೀವಿಸಿದನು. He healed the people. ಜನರನ್ನು ಆತನು ಸ್ವಸ್ಥ ಮಾಡಿದನು. He delivered the people out of every demonic bondage. ಎಲ್ಲ ಸೈತಾನನ ಒಂದು ಮಾಟ ಮಂತ್ರ ಬಂಧನಗಳಿಂದ ಜನರನ್ನು ಆತನು ಬಿಡಿಸಿದನು. He set the people free. ಮತ್ತು ಜನರಿಗೆ ಆತನು ಹೇಳಿದನು, ನೀವು ಬಿಡುಗಡೆಯಾಗಿ ಸ್ವತಂತ್ರರಾಗಿರಿ ಎಂಬುದಾಗಿ. And he went on the cross for your sake and for my sake. ಮತ್ತು ನಿನ್ನ ನಿಮಿತ್ತವಾಗಿ ಮತ್ತು ನಮ್ಮೆಲ್ಲರ ನಿಮಿತ್ತವಾಗಿ ಆ ಯೇಸು ಕ್ರಿಸ್ತನು ಆತನು ಶಿಲುಬೆಗೆ ಹೋದನು. Hallelujah. ಹಲ್ಲೆಲೂಯಾ. ಯೇಸು ಸ್ವಾಮಿ ನಾ కోసం చనిపోయినాడా ಬ್ರದರ್? ಮತ್ತು ಸಹೋದರನ, ಹೌದಾ, ಯೇಸು ಸ್ವಾಮಿ ನನಗೋಸ್ಕರ ಸತ್ತು ಹೋಗಿದ್ದಾನಾ? Jesus died for you. ಹೌದು, ಯೇಸು ಸ್ವಾಮಿ ನಿನಗೋಸ್ಕರನೇ ಸತ್ತು ಹೋಗಿದ್ದಾನೆ. There was a sin in a man. ಮನುಷ್ಯನಲ್ಲಿ ಒಂದು ಪಾಪ ಇತ್ತು. We are born with the sin nature. ಮತ್ತು ಪಾಪ ಸ್ವಭಾವದಿಂದಲೇ ನಾವು ಎಲ್ಲರೂ ಹುಟ್ಟಿದ್ದೇವೆ. And this sin divided God and man. ಮತ್ತು ಈ ಪಾಪವು ಮನುಷ್ಯನನ್ನು ದೇವರಿಂದ ದೂರ ಮಾಡಿತು. Hallelujah. ಹಲ್ಲೆಲೂಯಾ. ನಾನು ತಪ್ಪು ಮಾಡಿದ್ರೆ ನಮ್ಮ ತಾಯಿ ಮುಂದೆ ಹೋಗ್ತಿದ್ದಿಲ್ಲ. ರಿಪೀಟ್. ಮತ್ತು ನಾನು ತಪ್ಪು ಮಾಡಿದಾಗ ನಮ್ಮ ತಾಯಿ ಮುಂದೆ ನಾನು ಹೋಗಲಿಕ್ಕೆ ನನಗೆ ಆಗ್ತಿರ್ಲಿಲ್ಲ. You and I have sinned. How can we face a holy God? ಮತ್ತು ನೀನು ನಾನು ಪಾಪ ಮಾಡಿದಾಗ ಪರಿಶುದ್ಧನಾದ ದೇವರನ್ನು ನಾವು ಹೇಗೆ ತಾನೇ ಭೇಟಿಯಾಗಲು ಸಾಧ್ಯ? Hallelujah. ಹಲ್ಲೆಲೂಯಾ. Jesus came for you and for me. ಯೇಸು ಸ್ವಾಮಿ ನಿನಗೋಸ್ಕರ ನನಗೋಸ್ಕರ ಈ ಭೂಲೋಕಕ್ಕೆ He ಬಂದನು. died on the cross. ಮತ್ತು ಆ ಶಿಲುಬೆಯ ಮೇಲೆ ಆತನು ಸತ್ತು ಹೋದನು. On the cross he took your sin. ಆ ಒಂದು ಶಿಲುಬೆಯಲ್ಲಿ ನಿನ್ನ ಎಲ್ಲ ಒಂದು ಪಾಪವನ್ನು ಆತನು ತೆಗೆದುಕೊಂಡನು. ನನ್ನ ಪಾಪ ತೆಗೆದುಕೊಂಡಿದ್ದಾನಾ? ರಿಪೀಟ್. ನನ್ನ ಪಾಪವನ್ನು ಯೇಸು ಹೊತ್ತುಕೊಂಡನ? Yes, he's taken your sin. ಹೌದು, ನಿನ್ನ ಪಾಪವನ್ನೇ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆತನು ತೆಗೆದುಕೊಂಡಿದ್ದಾನೆ. Jesus Christ has taken your curse. ಯೇಸು ಕ್ರಿಸ್ತನು ನಿನ್ನ ಶಾಪವನ್ನು ತೆಗೆದುಕೊಂಡಿದ್ದಾನೆ. ಓ, ಇದು ನಮ್ಮ ಮುತ್ತಾತೆಯಿಂದ ಬರ್ತಿದೆ ಈ ಶ್ರಾಪ. ಮತ್ತು ನಮ್ಮ ತಾತ ಮುತ್ತಾತರಿಂದ ಈ ಶಾಪ ಪಾಪ ನನಗೆ ಬರ್ತಾ ಇದೆ. ನಮ್ಮ ತಾತಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ನಮ್ಮ ತಾತಂದರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಮತ್ತು ನನಗೂ ಕೂಡ ಆಗ್ತಾ ಇದೆ. ಯೇಸು ಸ್ವಾಮಿ has taken that ಶ್ರಾಪ on the cross. ಮತ್ತು ಆ ಒಂದು ಶಾಪವನ್ನು ತಾತ ಮುತ್ತಾತರಿಂದ ಬಂದ ಆ ಎಲ್ಲಾ ಶಾಪವನ್ನು, ನಿನ್ನ ಶಾಪವನ್ನು ಯೇಸು ಸ್ವಾಮಿ ಶಿಲುಬೆಯಲ್ಲಿ ತೆಗೆದುಕೊಂಡಿದ್ದಾನೆ. He's taken every sickness and disease, your sickness, your disease on the cross. ನಿನ್ನ ಪಾಪ ಶಾಪ, ನಿನ್ನ ಎಲ್ಲ ಅನಾರೋಗ್ಯವನ್ನು ಕೂಡ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತೆಗೆದುಕೊಂಡಿದ್ದಾನೆ. Hallelujah. ಹಲ್ಲೆಲೂಯಾ. You don't have to be sick. ನೀನು ಅನಾರೋಗ್ಯದಲ್ಲಿ ಇರುವುದು ದೇವರಿಗೆ ಇಷ್ಟವಿಲ್ಲ. Sickness has no right over your life. ನಿನ್ನ ಜೀವಿತದ ಮೇಲೆ ಅನಾರೋಗ್ಯವು ಇರುವುದಕ್ಕೆ ಅದಕ್ಕೆ ಹಕ್ಕು ಇಲ್ಲ. BP ಕಾಮನ್. ಇದೆಲ್ಲ BP ಕಾಮನ್. ಶುಗರ್ ಕೂಡ ಕಾಮನ್. ಶುಗರ್ ಕೂಡ ಕಾಮನ್ ಸಹೋದರನೇ. ಇದು ಕ್ಯಾನ್ಸರ್ ವಸ್ತದ, ಇದಂತ ನಾರ್ಮಲ್. ಮತ್ತು ಜನರಿಗೆ ಇವಾಗೆಲ್ಲ ಕ್ಯಾನ್ಸರ್ ಬರ್ತಾ ಇದೆ, ಕಾಮನ್. అది ಸೈತಾನನ ಮಾಟಲು, ದೇವನಿ ಮಾಟಲು ಕಾದು. ಆ ಎಲ್ಲ ಮಾತುಗಳು ಕಾಮನ್ ಎಂಬ ಒಂದು ಪದವು ಅದು ದೇವರದು ಅಲ್ಲ, ಅದು ಸೈತಾನಂದ ಆಗಿದೆ. షుగర్, BP, ಕ್ಯಾನ್ಸರ್, ಟ್ಯೂಮರ್ ఇదంత రోగము దేవుని చిత్తము కాదు. ಈ BP, ಶುಗರ್, ಕ್ಯಾನ್ಸರ್ ಮತ್ತು ಟ್ಯೂಮರ್ ಗಡ್ಡೆಗಳೆಲ್ಲವೂ ಕೂಡ ಇದು ದೇವರ ಚಿತ್ತವು ಅಲ್ಲ. హల్లెలూయా. ಹಲ್ಲೆಲೂಯಾ. ಬ್ಲೆಸ್సింగ్ ಇಸ್ దేవుని చిత్తము. ಆಶೀರ್ವಾದವು ದೇವರ ಚಿತ್ತವಾಗಿದೆ. ಪ್ರಾಸ್ಪರಿಟಿ ಇಸ್ దేవుని ಚಿತ್ತము. ಅಭಿವೃದ್ಧಿಯು ದೇವರ ಚಿತ್ತವಾಗಿದೆ. ಹಲ್ಲೆಲೂಯಾ. ಆಮೆನ್. Hallelujah. Hallelujah. He took every poverty on the cross. ಶಿಲುಬೆಯಲ್ಲಿ ನಿನ್ನ ಎಲ್ಲ ಬಡತನವನ್ನು ಯೇಸು ಸ್ವಾಮಿ ತೆಗೆದುಕೊಂಡಿದ್ದಾನೆ. నేను బీదోల్గానే పుట్టినాం బ్రదర్. ಸಹೋದರನೇ, ನಾನು ಬಡವನಾಗಿ ಹುಟ್ಟಿದ್ದೇನೆ. బీదోల్గా చావొద్దు. ಮತ್ತು ಬಡವನಾಗಿ ಹುಟ್ಟಿದ್ದೀಯಾ, ಆದರೆ ಬಡವನಾಗಿ ಸಾಯಬೇಡ. దేవుని ఆశీర్వాదము నీ పైన ఉంది. ದೇವರ ಆಶೀರ್ವಾದ ನಿನ್ನ ಮೇಲೆ ಇದೆ. హల్లెలూయా. హల్లెలూయా. నా కష్టం నీకేం తెలుసు బ్రదర్? ಮತ್ತು ಸಹೋದರನೇ, ನನ್ನ ಕಷ್ಟ ನಿನಗೆ ಗೊತ್ತಿಲ್ಲ. నీ కష్టము పక్కన పడే దేవుని ఆశీర్వాదం గురించి ఆలోచన చేయి. ಮತ್ತು ನಿನ್ನ ಕಷ್ಟವನ್ನು ಆ ಕಸದ ಬುಟ್ಟಿಯಲ್ಲಿ ಹಾಕು, ದೇವರ ಆಶೀರ್ವಾದದ ಬಗ್ಗೆ ನೀನು ಆಲೋಚನೆ ಮಾಡು. ಹಲ್ಲೆಲೂಯಾ. ಹಲ್ಲೆಲೂಯಾ. Jesus died on the cross. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತು ಹೋದನು. For your sake. ನಿನ್ನ ನಿಮಿತ್ತವಾಗಿ. He took every sin. ಎಲ್ಲ ಪಾಪವನ್ನು ಆತನು ಹೊತ್ತುಕೊಂಡನು. And Bible says, ಮತ್ತು ದೇವರ ವಾಕ್ಯ ಹೇಳುತ್ತದೆ, he was buried. ಆತನು ಹೂಣಲ್ಪಟ್ಟನು. Hallelujah. ಹಲ್ಲೆಲೂಯಾ. He was buried. ಆತನು ಹೂಣಲ್ಪಟ್ಟನು.
There are so many good people who did good things and they are buried. ಲೋಕದಲ್ಲಿ ನಾವು ನೋಡಿಕೊಳ್ಳುವಾಗ ಅನೇಕ ಒಳ್ಳೆಯ ಜನರು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ಸತ್ತು ಹೋಗಿದ್ದಾರೆ. Even my father is buried. ಮತ್ತು ನನ್ನ ತಂದೆ ಕೂಡ ಆತನು ಸತ್ತು ಹೋಗಿದ್ದಾನೆ, ಸಮಾಧಿ ಮಾಡಲ್ಪಟ್ಟಿದ್ದಾನೆ. Hallelujah. Hallelujah. Praise the Lord. Praise the Lord. But Bible says ಆದರೆ ದೇವರ ವಾಕ್ಯ ಹೇಳುತ್ತದೆ, after 3 days 3 ದಿನಗಳಾದ ನಂತರ Jesus rose from the dead. ಯೇಸು ಕ್ರಿಸ್ತನು ಆ ಒಂದು ಸತ್ತು ಹೋದ ಒಂದು ಪರಿಸ್ಥಿತಿಯಿಂದ ಆತನು ಎದ್ದು ಬಂದನೆಂಬುದಾಗಿ. Hallelujah. 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 The Jesus whom I'm talking about ಮತ್ತು ಯಾವ ಯೇಸುವಿನ ಬಗ್ಗೆ ನಾನು ಮಾತಾಡ್ತಿದ್ದೇನೋ is not dead, he's alive. ಆ ಯೇಸು ಸತ್ತು ಹೋಗಿಲ್ಲ, ಆತನು ಜೀವಿತನಾಗಿದ್ದಾನೆ. Jesus is alive. ಯೇಸು ಜೀವಂತನಾಗಿದ್ದಾನೆ. Hallelujah. Hallelujah. And this Jesus who is alive, ಮತ್ತು ಯಾವ ಯೇಸು ಜೀವಂತನಾಗಿದ್ದಾನೋ he will resurrect every dead thing in your life. ನಿನ್ನ ಜೀವಿತದಲ್ಲಿ ಎಲ್ಲ ಸತ್ತ ಸಂಗತಿಗಳನ್ನು ಆ ಯೇಸು ಕ್ರಿಸ್ತನೇ ಮತ್ತು ಜೀವಕ್ಕೆ ಎಬ್ಬಿಸುತ್ತಾನೆ. And he will give his life to you. ಮತ್ತು ಆತನು ತನ್ನ ನಿತ್ಯ ಜೀವಿತವನ್ನು ನಿನಗೆ ಕೊಟ್ಟಿದ್ದಾನೆ. Hallelujah. Hallelujah. What should I do, brother? ಮತ್ತು ಸಹೋದರನೇ, ಈಗ ನಾನು ಏನು ಮಾಡಬೇಕು? Only believe. ನಂಬು ಅಷ್ಟೇ, ಇನ್ನೇನು ಮಾಡಬೇಡ. Hallelujah. Hallelujah. You believe that Jesus Christ died for you. ಮತ್ತು ನೀನು ಯೇಸು ಕ್ರಿಸ್ತನು ನನಗೋಸ್ಕರ ಸತ್ತು ಹೋದನೆಂಬುದಾಗಿ And ನಂಬಬೇಕು. you repent from your sin. ನಿನ್ನ ಪಾಪಗಳಿಗಾಗಿ ನೀನು ಪಶ್ಚಾತ್ತಾಪ ಪಡಬೇಕು. Jesus will resurrect every dead thing in your life and he will give his life to you. ಮತ್ತು ಯೇಸು ಸ್ವಾಮಿ ಆಗ ನಿನ್ನ ಜೀವಿತದಲ್ಲಿ ಸತ್ತು ಹೋದ ಎಲ್ಲಾ ಸಂಗತಿಗಳನ್ನು ಜೀವಕ್ಕೆ ಆತನು ಎಬ್ಬಿಸಿ ಕೊಡುತ್ತಾನೆ. Hallelujah. Hallelujah. Are you believing? ಮತ್ತು ನೀವು ನಂಬ್ತಿದ್ದೀರಾ ಇದನ್ನು? Hallelujah. Hallelujah. Jesus wants to give his life. ಯೇಸು ಕ್ರಿಸ್ತನು ತನ್ನ ಜೀವಿತವನ್ನು, ನಿತ್ಯ ಜೀವಿತವನ್ನು ನಿಮಗೆ ಕೊಡಲು ಇಷ್ಟಪಡುತ್ತಾನೆ. He want to change you, bless you and bless your family. ನಿಮ್ಮನ್ನು ಬದಲಾಯಿಸಲು ಆತನು ಇಷ್ಟಪಡುತ್ತಾನೆ, ನಿಮ್ಮನ್ನು ಆಶೀರ್ವಾದ ಮಾಡಲು ಇಷ್ಟಪಡುತ್ತಾನೆ, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲು ಆತನು ಇಷ್ಟಪಡುತ್ತಾನೆ. All we got to do is believe. ಮತ್ತು ನೀವು ಮಾಡಬೇಕಾದದ್ದು ಇಷ್ಟೇ, ನೀವು ನಂಬುವುದು ಅಷ್ಟೇ. Hallelujah. Hallelujah. Do you believe? ನೀವು ನಂಬುತ್ತೀರಾ? The people who have come for the first time. ಮತ್ತು ಯಾವ ಜನರು ಈ ಒಂದು ಆರಾಧನೆಗೆ ಮೊದಲನೇ ಸಾರಿ ನೀವು ಬಂದಿದ್ದೀರೋ, I request you to please stand up. ಮತ್ತು ಅಂತವರು ನೀವು ದಯಮಾಡಿ ಎದ್ದು ನಿಂತುಕೊಳ್ಳಬೇಕೆಂದು ನಾವು ಬೇಡಿಕೊಳ್ಳುತ್ತೇವೆ. Please stand up. ಮತ್ತು ಯಾವ ಜನರು ಮೊದಲನೇ ಸಾರಿ ಈ ಒಂದು ಆರಾಧನೆಗೆ ಬಂದಿದ್ದೀರೋ ಮತ್ತು ನೀವು ಎದ್ದು ನಿಂತುಕೊಳ್ಳಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. Do you believe that God will resurrect and he will give his life? ಮತ್ತು ನೀವು ಇದನ್ನು ನಂಬುತ್ತೀರಾ? ದೇವರು ಸತ್ತ ಸಂಗತಿಗಳನ್ನು ಆತನು ಜೀವಿತಕ್ಕೆ ಎಬ್ಬಿಸಿ ಕೊಡುತ್ತಾನೆ ಎಂಬುದಾಗಿ. Hallelujah. Hallelujah. Do you believe? ಮತ್ತು ನೀವು ನಂಬ್ತೀರಾ? Is not understanding. ಮತ್ತು ಅವರಿಗೆ ಅರ್ಥವಾಗ್ತಿಲ್ಲ. People who understood. ಮತ್ತು ಯಾರಿಗೆ ಅರ್ಥವಾಗಿದೆಯೋ I would like to come. I would like to request you to come in the forward. ಮತ್ತು ದಯಮಾಡಿ ನೀವು ಇಲ್ಲಿ ಮುಂದೆ ಬರಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. We will pray for you. ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. Please come. Somebody help them to ಮತ್ತು come. ದಯಮಾಡಿ ಮುಂದೆ ಬನ್ನಿರಿ ಮತ್ತು ಯಾರಾದರೂ ಅವರಿಗೆ ಸಹಾಯವನ್ನು ಮಾಡಿರಿ. ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. They say they believe. ಮತ್ತು ಅವರು ಹೇಳಿದ್ದಾರೆ ನಾವು ನಂಬುತ್ತೇವೆ ಎಂಬುದಾಗಿ. ನೀವು ನಂಬ್ತೀರಾ? ಯೇಸು ಸ್ವಾಮಿ ನಂಬ್ತೀವಿ. Very good. Fantastic. Come here. Hallelujah. Ask him in Kannada. ಅಣ್ಣ ನೀವು ನಂಬ್ತೀರಾ ಯೇಸು ಸ್ವಾಮಿ ನಿಮಗೆ? ಯೇಸು ಸ್ವಾಮಿ ನಿಮಗೋಸ್ಕರ ಸತ್ತು ಹೋಗಿದ್ದಾನೆಂಬುದಾಗಿ ನೀವು ನಂಬುತ್ತೀರಾ? Hallelujah. People come here. Come here. Stand here, sister. Come here, brother. Please come. Come ಮುಂದೆ ಬರ್ರಿ. Come here. Now if you believe, ಮತ್ತು ನೀವು ನಂಬುವುದಾದರೆ, come forward. Come mother. If you believe, ನೀವು ನಂಬುವುದಾದರೆ you should confess. ಮತ್ತು ನೀವು ನಾನು ಹೇಳುವುದನ್ನು ನೀವು ಅರಿಕೆ ಮಾಡಬೇಕು. If you say that, ನೀವು ಅದನ್ನು ಹೇಳುವಾಗ, Jesus, ಯೇಸು ಸ್ವಾಮಿ come into my life. ನನ್ನ ಜೀವಿತದಲ್ಲಿ ನೀನು ಬಾ ಸ್ವಾಮಿ, I repent. ನಾನು ಪಶ್ಚಾತ್ತಾಪ You are ಪಡುತ್ತೇನೆ. my father. ನೀವು ನನ್ನ ತಂದೆಯಾಗಿದ್ದೀರಿ. Let your resurrection power ನಿಮ್ಮ ಪುನರುತ್ಥಾನದ ಶಕ್ತಿಯು resurrect every dead thing in my life and family. ನನ್ನಲ್ಲಿ, ನನ್ನ ಕುಟುಂಬದಲ್ಲಿ ಸತ್ತು ಹೋದ ಎಲ್ಲಾ ಸಂಗತಿಗಳನ್ನು ಜೀವಕ್ಕೆ ಎಬ್ಬಿಸು ಸ್ವಾಮಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿದಾಗ His life will flow. ಮತ್ತು ದೇವರ ಒಂದು ಜೀವಿತವು ನಿಮ್ಮಲ್ಲಿ ಹರಿಯುತ್ತದೆ. His healing will flow. ಮತ್ತು ಆತನ ಸ್ವಸ್ಥತೆ ನಿಮ್ಮಲ್ಲಿ ಹರಿಯುತ್ತದೆ. His blessing will flow. ಆತನ ಆಶೀರ್ವಾದವು ನಿಮ್ಮಲ್ಲಿ ಹರಿಯುತ್ತದೆ. Hallelujah. Hallelujah. He will cover you with his precious blood. ಮತ್ತು ಆ ಯೇಸು ಸ್ವಾಮಿ ತನ್ನ ಪರಿಶುದ್ಧವಾದ ರಕ್ತದಿಂದ ನಿಮ್ಮನ್ನು ಕಾಪಾಡುತ್ತಾನೆ. Hallelujah. Hallelujah. Jesus Christ has shed his blood for you. ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ನಿಮ್ಮೆಲ್ಲರಿಗೋಸ್ಕರ ಆತನು ಸುರಿಸಿದ್ದಾನೆ. Hallelujah. 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 It is not ಮಾನವನ ರಕ್ತ ಅಲ್ಲ ಅದು. ಅದು ಯಾವ ಮನುಷ್ಯನ ರಕ್ತವದು ಅಲ್ಲ. It is God's blood shed for you and for me. ಅದು ಸಾಕ್ಷಾತ್ ದೇವರ ಒಂದು ರಕ್ತವೇ, ಅದು ನಿನಗೋಸ್ಕರ ನನಗೋಸ್ಕರ ಸುರಿಸಲ್ಪಟ್ಟಿದೆ. If you believe in your heart and confess with your mouth, ನೀವು ಮಾಡಬೇಕಾದದ್ದು ಇಷ್ಟೇ, ನಿಮ್ಮ ಹೃದಯದಲ್ಲಿ ನಂಬಿ ಬಾಯಿಂದ ಅರಕೆ ಮಾಡಬೇಕು. his life will flow. ದೇವರ ಒಂದು ಜೀವಿತವು ನಿಮ್ಮಲ್ಲಿ ಬರುತ್ತದೆ, ಹರಿಯುತ್ತದೆ. Now brother will lead you in prayer for 30 seconds. ಮತ್ತು ನಾವು ಪ್ರಾರ್ಥನೆ ಮಾಡುತ್ತೇವೆ.
30 second, 30, 40 30 seconds. ಸೆಕೆಂಡ್ 40 ಸೆಕೆಂಡ್ ನಾವು ಪ್ರಾರ್ಥನೆ ಮಾಡುತ್ತೇವೆ. Please repeat this prayer after me. ಮತ್ತು ಈ ಪ್ರಾರ್ಥನೆ ನಮ್ಮ ಹಿಂದೆ ನೀವು ಇದನ್ನು ಹೇಳಬೇಕು. Simple prayer. ಮತ್ತು ಸುಲಭವಾದ ಪ್ರಾರ್ಥನೆ. Close your eyes. ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. Close your eyes. ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. ಮತ್ತು ಇದನ್ನು ನನ್ನ ಹಿಂದೆ ನೀವು ಇದನ್ನು ಹೇಳಿರಿ. ಯೇಸುವೆ, ಸ್ತೋತ್ರ ಸ್ವಾಮಿ. ತಂದೆಯೇ, ನನ್ನನ್ನು ಜೋರಾಗಿ ಹೇಳಬೇಕು. ತಂದೆಯೇ, ನನ್ನನ್ನು ನಿಮ್ಮ ಮಗನಾಗಿ ಸ್ವೀಕರಿಸು. ನೀವು ನನಗೋಸ್ಕರ ಶಿಲುಬೆಯಲ್ಲಿ ನಿಮ್ಮ ರಕ್ತವನ್ನು ಸುರಿಸಿದ್ದೀರಿ. ನನ್ನ ಪಾಪಗಳನ್ನು, ನನ್ನ ಶಾಪಗಳನ್ನು ಹೊತ್ತುಕೊಂಡಿದ್ದೀರಿ. ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದೀರಿ. ನನ್ನ ಪಾಪಗಳನ್ನು ಕ್ಷಮಿಸು, ನನ್ನ ತಪ್ಪುಗಳನ್ನು ಕ್ಷಮಿಸು, ನನ್ನ ಶಾಪಗಳನ್ನು, ನನ್ನ ಕುಟುಂಬದ ಶಾಪಗಳನ್ನು ಕ್ಷಮಿಸು. ನಿಮ್ಮ ಮಗನಾಗಿ, ನಿಮ್ಮ ಮಗಳಾಗಿ ನನ್ನನ್ನು ಸ್ವೀಕರಿಸು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ. ಆಮೆನ್. Amen. Amen. Hallelujah. Praise the Lord. You have become the child of God. ನೀವು ದೇವರ ಮಕ್ಕಳಾಗಿದ್ದೀರಿ. Hallelujah. Hallelujah. You are no more under bondage. ಮತ್ತು ಇನ್ನು ಎಷ್ಟು ಮಾತ್ರಕ್ಕೂ ನೀವು ಸೈತಾನನ ಬಂಧನದಲ್ಲಿ ಇಲ್ಲ. The hand of God is upon you. ದೇವರ ಬಲವಾದ ಹಸ್ತವು ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇದೆ. You are the son and the daughter of the living God. ಜೀವಿಸುವ ದೇವರ ಮಕ್ಕಳು ನೀವಾಗಿದ್ದೀರಿ. He loves you so much. ಆ ಯೇಸು ಸ್ವಾಮಿ ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾನೆ. If you don't mind, ಮತ್ತು ನೀವು ಏನು ಅಂದುಕೊಳ್ಳುವುದಿಲ್ಲ ಅಂತ ಹೇಳುವುದಾದರೆ, we would like to pray for you continually. ಮತ್ತು ನಿಮಗೆ ಪ್ರಾರ್ಥನೆ ಮಾಡುವುದಕ್ಕೆ ನಾವು ಮುಂದುವರಿಯಲು ನಾವು ಇಷ್ಟಪಡುವರಾಗಿದ್ದೇವೆ. If you just walk to that brother, give your name, we will be praying for you. ಮತ್ತು ನಮ್ಮ ಸಹೋದರ ಸಹೋದರಿಯರಲ್ಲಿ ಅವರಲ್ಲಿ ಇದ್ದಾರೆ, ಮತ್ತು ನೀವು ಹೋಗಿ ನಿಮಗೋಸ್ಕರ ಅವರು ಪ್ರಾರ್ಥನೆ ಮಾಡುವರಾಗಿರುತ್ತಾರೆ. ನೀವು ಅಲ್ಲಿ ಹೋಗಿ ನಿಮ್ಮ ಒಂದು ಮಾಹಿತಿಯನ್ನು ಅವರಿಗೆ ಕೊಡಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ. Just give the names and come back, I'll pray for ಮತ್ತು you. ನಿಮ್ಮ ಹೆಸರುಗಳನ್ನು ಕೊಟ್ಟು ಮತ್ತು ಹಿಂದಿರುಗಿ ಬರಬೇಕೆಂಬುದಾಗಿ ನಾವು ಕೇಳುತ್ತೇವೆ. ನಂತರ ನಿಮಗೋಸ್ಕರ ನಾವು ಪ್ರಾರ್ಥನೆ Please ಮಾಡುತ್ತೇವೆ. go ahead. Sarakar, I'll pray for you. I'll pray for you. Anna. Hallelujah. Now, ಮತ್ತು ಈಗ as we are in His presence, ಮತ್ತು ಆತನ ಸನ್ನಿಧಾನದಲ್ಲಿರುವಾಗ we will continue to pray. Everybody, I request everybody to stand up. ಮತ್ತು ಎಲ್ಲರೂ ಎದ್ದು ನಿಂತುಕೊಳ್ಳಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. Everybody, please stand up. ಎಲ್ಲರೂ ಎದ್ದು I ನಿಂತುಕೊಳ್ಳಬೇಕೆಂದು would like to ಬೇಡಿಕೊಳ್ಳುತ್ತೇವೆ. request our worship team to sing one song. ಮತ್ತು ವರ್ಷಿಪ್ ಟೀಮ್, ಕ್ವೈರ್ ಟೀಮ್ ಇಲ್ಲಿ ಬರಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. I would like to request a worship team. Look at me. ಮತ್ತು Everybody. ದಯಮಾಡಿ ನನ್ನನ್ನು ನೋಡಿರಿ. Worship team, sing one song. ದಯಮಾಡಿ ನನ್ನನ್ನು ನೋಡಿರಿ. యేసు రక్తము, ప్రభు యేసు రక్తము. Hallelujah. Praise the Lord. యేసు రక్తము. Hallelujah. Everybody close your eyes. You close your eyes. ಮತ್ತು You keep ಮಿಕ್ಕ praying. ಜನರೆಲ್ಲರೂ ಕೂಡ ನೀವು ಪ್ರಾರ್ಥನೆಯ ಮನೋಭಾವನದಲ್ಲಿ ಇರಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. You ದಯಮಾಡಿ keep ಎಲ್ಲರೂ praying. ಕಣ್ಣುಗಳನ್ನು You keep ಮುಚ್ಚಿರಿ praying. ಮತ್ತು ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. You look at me. Hallelujah. ಹಲ್ಲೆಲೂಯಾ. You people close your eyes and pray. ಮತ್ತು ನೀವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುತ್ತಿರುವ ಜನರೇ, The hand of the Lord is upon you. ಮತ್ತು ದೇವರ ಒಂದು ಹಸ್ತವು ನಿಮ್ಮ ಮೇಲೆ ಇದೆ. Jesus is doing something deep in your life. ನಿಮ್ಮ ಜೀವಿತಗಳಲ್ಲಿ ಆಳವಾಗಿ ದೇವರು ಒಂದು ಕಾರ್ಯವನ್ನು ಮಾಡುತ್ತಾ ಇದ್ದಾನೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. యేసు రక్తము, ప్రభు యేసు రక్తము, యేసు రక్తము, యేసు రక్తము, ప్రభు యేసు రక్తము, అమూల్యమైన రక్తము, యేసు రక్తము, అమూల్యమైన రక్తము, యేసు రక్తము, యేసు రక్తము, యేసు రక్తము,
are in the presence of God, ನಾವು ಕರ್ತನ ಸನ್ನಿಧಾನದಲ್ಲಿರುವಾಗ the hand of the Lord is moving upon your lives. ದೇವರ ಹಸ್ತವು ನಿಮ್ಮ ಜೀವಿತಗಳ ಮೇಲೆ ಚಲಿಸುತ್ತಾ ಇದೆ. Hallelujah. ಹಲ್ಲೆಲೂಯಾ. There is a healing anointing in this place. ಈ ಒಂದು ಸ್ಥಳದಲ್ಲಿ ದೇವರ ಅಭಿಷೇಕ, ಒಂದು ಸ್ವಸ್ಥತೆಯ ಅಭಿಷೇಕವು ಇದೆ. The Lord wants to heal you. ದೇವರು ನಿಮ್ಮನ್ನು ಸ್ವಸ್ಥ ಮಾಡಲು ಇಷ್ಟಪಡುತ್ತಿದ್ದಾನೆ. The Lord wants to heal you. ಕರ್ತನು ನಿಮ್ಮನ್ನು ಸ್ವಸ್ಥ ಮಾಡಲು ಇಷ್ಟಪಡುತ್ತಿದ್ದಾನೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. The Lord wants to heal you. ಕರ್ತನು ನಿಮ್ಮನ್ನು ಸ್ವಸ್ಥ ಮಾಡಲು ಇಷ್ಟಪಡುತ್ತಿದ್ದಾನೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. There is a healing hand of God. ದೇವರ ಒಂದು ಸ್ವಸ್ಥತೆಯ ಹಸ್ತವು ಇಲ್ಲಿ ಇದೆ. Whoever are sick, ಯಾರೆಲ್ಲ ಅನಾರೋಗ್ಯದಲ್ಲಿ ಇದ್ದಾರೋ, I would like to request you to come forward. ಮತ್ತು ನೀವು ಕೂಡ ಮುಂದೆ ಬರಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. The Lord is above to heal you. ದೇವರು ನಿಮ್ಮನ್ನು ಸ್ವಸ್ಥ ಮಾಡಲಿಕ್ಕೆ ದೇವರು ಸಿದ್ಧನಾಗಿದ್ದಾನೆ. Don't feel shy. ಮತ್ತು ನಾಚಿಕೆ ಪಡಬೇಡಿರಿ. There is a healing hand of God coming upon your life. ದೇವರ ಸ್ವಸ್ಥತೆಯ ಒಂದು ಹಸ್ತವು ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಅದು ಬರ್ತಾ ಇದೆ. Jesus is going to heal you. ಯೇಸು ಸ್ವಾಮಿ ನಿಮ್ಮನ್ನು ಸ್ವಸ್ಥ ಮಾಡಲು ಇಷ್ಟಪಡ್ತಿದ್ದಾನೆ. Whatever is the sickness, ಆ ಒಂದು ಅನಾರೋಗ್ಯವು ಅದು ಏನೇ ಆಗಿರಬಹುದು, whatever is the disease, ಆ ಒಂದು ಅನಾರೋಗ್ಯ ಅಥವಾ ಅಸ್ವಸ್ಥತೆ ಏನೇ ಆಗಿರಬಹುದು, Jesus will heal you now. ಈಗಲೇ ಯೇಸು ಸ್ವಾಮಿ ಅದನ್ನು ಸ್ವಸ್ಥ ಮಾಡುತ್ತಾನೆ. Hallelujah. ಹಲ್ಲೆಲೂಯಾ. There is a healing hand of God in this place. ಈ ಒಂದು ಸ್ಥಳದಲ್ಲಿ ದೇವರ ಒಂದು ಸ್ವಸ್ಥತೆಯ ಹಸ್ತವು ಇದೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Thank you, Jesus. ವಂದನೆ ಯೇಸುವೇ. Everybody close your eyes. ಎಲ್ಲರೂ ಮತ್ತು ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. You could be new to this place. ಮತ್ತು ಬಹುಶಃ ಈ ಸ್ಥಳಕ್ಕೆ ನೀವು ಹೊಸಬರಾಗಿರಬಹುದು. Close your eyes and focus on Jesus. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಯೇಸು ಸ್ವಾಮಿ ಮೇಲೆ ನಿಮ್ಮ ಗಮನವನ್ನು ಇಡಿರಿ. Is already healing you. ಆಗಲೇ ದೇವರು ನಿಮ್ಮನ್ನು ಸ್ವಸ್ಥ ಮಾಡಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Thank you, Jesus. ವಂದನೆ ಯೇಸುವೇ. ಯೇಸು ರಕ್ತಮು, ಪ್ರಭು ಯೇಸು ರಕ್ತಮು, ಓ ಯೇಸು ರಕ್ತಮು, ಪ್ರಭು ಯೇಸು ರಕ್ತಮು, ಅಮೂಲ್ಯమైన ರಕ್ತము, యేసు రక్తము, అమూల్యమైన రక్తము, యేసు రక్తము, అమూల్యమైన రక్తము, యేసు రక్తము, యేసు రక్తము, ప్రభు యేసు రక్తము, యేసు రక్తము, ప్రభు యేసు రక్తము, యేసు రక్తము, యేసు రక్తము, ప్రభు యేసు రక్తము. Yesu raktamu. Thank you, Jesus. ವಂದನೆ ಯೇಸಯ್ಯ. The blood was shed for you. ನಿಮಗೋಸ್ಕರ ಯೇಸು ಸ್ವಾಮಿ ರಕ್ತವು ಸುರಿಸಲ್ಪಟ್ಟಿದೆ. He took all sickness and disease. ನಿಮ್ಮ ಎಲ್ಲ ಅನಾರೋಗ್ಯವನ್ನು ಯೇಸು ಸ್ವಾಮಿ ತೆಗೆದುಕೊಂಡಿದ್ದಾನೆ. I am seeing that already God is healing you. ನಾನು ಇದನ್ನು ನನ್ನ ಆತ್ಮದಲ್ಲಿ ಗಮನಿಸ್ತಾ ಇದ್ದೇನೆ. ಆಗಲೇ ದೇವರು ನಿಮ್ಮನ್ನು ಸ್ವಸ್ಥ ಮಾಡಿದ್ದಾನೆ. There is a healing which is happening in your body. ನಿಮ್ಮ ದೇಹದಲ್ಲಿ ಸ್ವಸ್ಥತೆ ಅದು ಆಗುತ್ತಾ ಇದೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Wherever is the problem, ಸಮಸ್ಯೆ ನಿಮ್ಮ ದೇಹದಲ್ಲಿ ಎಲ್ಲೇ ಇರಬಹುದು,
just lay your hand. ಆ ಒಂದು ಸ್ಥಳದಲ್ಲಿ ನಿಮ್ಮ ಬಲಗೈಯನ್ನು ನೀವು ಇಡಿರಿ. Just lay your hand on that place. ಮತ್ತು ಯಾವ ಸ್ಥಳದಲ್ಲಿ ಅಥವಾ ಭಾಗದಲ್ಲಿ ದೇಹದಲ್ಲಿ ಒಂದು ಅನಾರೋಗ್ಯವು ಇದೆಯೋ ಆ ಒಂದು ಸ್ಥಳದಲ್ಲಿ ನಿಮ್ಮ ಕರವನ್ನು ಇಡಿರಿ. Hallelujah. 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 Jesus is healing you. ಯೇಸು ಸ್ವಾಮಿ ನಿಮ್ಮನ್ನು ಸ್ವಸ್ಥ ಮಾಡ್ತಾ ಇದ್ದಾನೆ. Jesus is healing you. ಯೇಸು ಸ್ವಾಮಿ ನಿಮ್ಮನ್ನು ಸ್ವಸ್ಥ ಮಾಡ್ತಿದ್ದಾನೆ. Already you are feeling that in your body. ಮತ್ತು ಆಗಲೇ ಸ್ವಸ್ಥತೆಯನ್ನು ನಿಮ್ಮ ದೇಹದಲ್ಲಿ ನೀವು ಅನುಭವಿಸುತ್ತಾ You ಇದ್ದೀರಿ. are feeling that fire in your body. ಮತ್ತು ದೇಹದಲ್ಲಿ ದೇವರ ಬೆಂಕಿಯನ್ನು ನೀವು ಆಗಲೇ ಅನುಭವಿಸ್ತಾ ಇದ್ದೀರಿ. Hallelujah. 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 There is a fire. ಒಂದು ಬೆಂಕಿ ಇದೆ. Wherever is the problem. ನಿಮ್ಮ ಸಮಸ್ಯೆ ಎಲ್ಲೇ ಇರಲಿ There is a fire of God. ಮತ್ತು ದೇವರ ಬೆಂಕಿಯಲ್ಲಿ ಮತ್ತು ಅಲ್ಲಿ ಇದೆ. Hallelujah. 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 Thank you Jesus. ವಂದನೆ ಯೇಸುವೆ. Receive the healing. ದೇವರ ಸ್ವಸ್ಥತೆ ಸ್ವೀಕಾರ ಮಾಡಿರಿ. Everybody say. ಮತ್ತು ಎಲ್ಲರೂ ದೇವರ ಸ್ವಸ್ಥತೆಯನ್ನು Oh, ಸ್ವೀಕಾರ Jesus. ಮಾಡಿರಿ. ಮತ್ತು ಎಲ್ಲರೂ ಇದನ್ನು ಹೇಳಿರಿ, ಯೇಸುವೆ Heal me. ನನ್ನನ್ನು ಸ್ವಸ್ಥ ಮಾಡು. Heal me. ಯೇಸುವೆ ನನ್ನನ್ನು ಸ್ವಸ್ಥ ಮಾಡು ಎಂಬುದಾಗಿ Heal me. ಹೇಳಿರಿ. ಯೇಸುವೆ ನನ್ನನ್ನು ಸ್ವಸ್ಥ ಮಾಡು. Hallelujah. 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 Thank you Jesus. ವಂದನೆ ಯೇಸುವೆ. Thank you Jesus. ವಂದನೆ ಯೇಸುವೆ. Every work of the enemy, ಎಲ್ಲ ಸೈತಾನನ ಕೆಲಸವನ್ನು, every spirit of bondage, ಎಲ್ಲ ಒಂದು ಬಂಧನದ ಆತ್ಮನನ್ನು I curse it in the name of Jesus. ಯೇಸುವಿನ ನಾಮದಲ್ಲಿ ನಾನು ಶಪಿಸುತ್ತೇನೆ. Every work of the enemy, ಎಲ್ಲ ಸೈತಾನನ ಕಾರ್ಯವನ್ನು I bind in the name of Jesus. ಯೇಸುವಿನ ನಾಮದಲ್ಲಿ ನಾನು ಮುರಿಯುತ್ತೇನೆ. I set your people free in the name of Jesus. ಯೇಸುವಿನ ನಾಮದಲ್ಲಿ ಎಲ್ಲಾ ಜನರು ಬಿಡುಗಡೆ ಹೊಂದಲಿ. Spiritually, physically, mentally, emotionally, in every way. ಮತ್ತು ಆತ್ಮಿಕವಾಗಿ ಶಾರೀರಿಕವಾಗಿ ಎಲ್ಲಾ ಸಂಗತಿಗಳಲ್ಲಿ ಅವರು ಬಿಡುಗಡೆಯನ್ನು ಕಾಣಲಿ. Hallelujah. 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 2000 years ago, 2000 ವರ್ಷಗಳ ಹಿಂದೆ Jesus took all your sickness and disease. ಯೇಸು ಕ್ರಿಸ್ತರು ನಿಮ್ಮ ಎಲ್ಲ ಶಾಪ ಪಾಪವನ್ನು ಆತನು ಹೊತ್ತುಕೊಂಡಿದ್ದಾನೆ. And right now, ಈಗ right now, ಈಗ right now, ಈಗ you're healed by his stripes. ಆತನು ಹೊಂದಿದ ಬಾಸುಂಡಗಳಿಂದ ನೀವೆಲ್ಲರೂ ಸ್ವಸ್ಥರಾಗಿದ್ದೀರಿ. ಈಗ In the name of Jesus. ಯೇಸುವಿನ ನಾಮದಲ್ಲಿ, In the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ, In the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ Every spirit of infirmity leave in the name of Jesus. ಎಲ್ಲ ಅನಾರೋಗ್ಯದ ಆತ್ಮ ಬಿಟ್ಟು ಹೋಗಲಿ ಯೇಸು Be ನಾಮದಲ್ಲಿ. healed in Jesus name. ಯೇಸು ನಾಮದಲ್ಲಿ ಸ್ವಸ್ಥವಾಗಲಿ. Sugar be healed. ಎಲ್ಲ ಶುಗರ್ ಸ್ವಸ್ಥವಾಗಲಿ. BP be healed. ಎಲ್ಲ ಬಿಪಿ ಸ್ವಸ್ಥವಾಗಲಿ ಯೇಸು Cancer ನಾಮದಲ್ಲಿ. be healed. ಎಲ್ಲ ಕ್ಯಾನ್ಸರ್ ಸ್ವಸ್ಥವಾಗಲಿ ಯೇಸು Tumor be ನಾಮದಲ್ಲಿ. healed. ಎಲ್ಲ ಗಡ್ಡೆಗಳು ಕರಗಲಿ ಯೇಸು Legs be ನಾಮದಲ್ಲಿ. healed. ಎಲ್ಲ ಒಂದು ಅನಾರೋಗ್ಯ ಸ್ವಸ್ಥವಾಗಲಿ ಯೇಸು ನಾಮದಲ್ಲಿ. Every deaf be healed. ಎಲ್ಲ ಕಿವುಡಾದ ಒಂದು ಕಿವಿಗಳು ತೆರೆಯಲ್ಪಡಲಿ ಯೇಸು ನಾಮದಲ್ಲಿ. Every spirit of blindness be opened. ಎಲ್ಲ ಕುರುಡುತನದ ಆತ್ಮ ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. Every dumb speak. ಎಲ್ಲ ಒಂದು ಮೂಕ ಬಾಯಿ ಮಾತನಾಡಲಿ ಯೇಸು Be ನಾಮದಲ್ಲಿ. healed. ಸ್ವಸ್ಥವಾಗಲಿ ಯೇಸು ನಾಮದಲ್ಲಿ. healed. ಸ್ವಸ್ಥವಾಗಲಿ ಯೇಸು In the ನಾಮದಲ್ಲಿ. mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ಸ್ವಸ್ಥವಾಗಲಿ. Completely. ಸಂಪೂರ್ಣವಾಗಿ In Jesus name. ಯೇಸುವಿನ ನಾಮದಲ್ಲಿ. Hallelujah. Hallelujah. In Jesus name. ಯೇಸುವಿನ ನಾಮದಲ್ಲಿ. Thank you Jesus. ವಂದನೆ ಯೇಸುವೆ. Thank you Jesus. ವಂದನೆ ಯೇಸುವೆ. For healing your people. ನಿಮ್ಮ ಜನರನ್ನು ಸ್ವಸ್ಥ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. Completely. ಸ್ತೋತ್ರ ಸ್ವಾಮಿ. Completely. ಸಂಪೂರ್ಣವಾಗಿ ನಿಮ್ಮ ಜನರನ್ನು Your ಸ್ವಸ್ಥ heal your ಮಾಡಿದ್ದಕ್ಕಾಗಿ people. ಸ್ತೋತ್ರ ಸ್ತೋತ್ರ ಸ್ವಾಮಿ. Thank you Jesus. ವಂದನೆ ಯೇಸುವೆ. In Jesus mighty name. ಯೇಸುವಿನ ಬಲವಾದ ನಾಮದಲ್ಲಿ Amen. ಪ್ರಾರ್ಥಿಸುತ್ತೇವೆ Amen. ತಂದೆಯೇ. ಆಮೆನ್. Amen. ಆಮೆನ್. Hallelujah. ಹಲ್ಲೆಲೂಯಾ. Now everybody look at me. ಮತ್ತು ಈಗ ಎಲ್ಲರೂ ನನ್ನನ್ನು ನೋಡಿರಿ. Everybody look at me. ಎಲ್ಲರೂ ನಮ್ಮನ್ನು ನೋಡಿರಿ. Jesus has healed you. ಯೇಸು ಸ್ವಾಮಿ ನಿಮ್ಮನ್ನು ಸ್ವಸ್ಥ ಮಾಡಿದ್ದಾನೆ. How do you know that Jesus has healed you? ನಿಮಗೆ ಅದು ಹೇಗೆ ಗೊತ್ತಾಗುತ್ತದೆ ಯೇಸು ಸ್ವಾಮಿ ಸ್ವಸ್ಥ ಮಾಡಿದ್ದಾನೆ ಎಂಬುದಾಗಿ? Check. ಮತ್ತು ದಯಮಾಡಿ ನಿಮಗೆ ಯಾವ ಭಾಗದಲ್ಲಿ ಅನಾರೋಗ್ಯವಿತ್ತೋ ಅದನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿರಿ. Check. ಪರೀಕ್ಷೆ ಮಾಡಿಕೊಳ್ಳಿರಿ. If you have a knee pain, ಮತ್ತು ಮೊಣಕಾಲಿನ ನೋವು ಇರುವುದಾದರೆ please check. ದಯಮಾಡಿ ಅಲ್ಲಿ ನೀವು ಪರೀಕ್ಷೆ ಮಾಡಿಕೊಳ್ಳಿರಿ. Check you're healed. ಪರೀಕ್ಷೆ ಮಾಡಿಕೊಳ್ಳಿರಿ. ಯೇಸು ಸ್ವಾಮಿ ನಿಮ್ಮನ್ನು ಸ್ವಸ್ಥ ಮಾಡಿದ್ದಾನೆ. ಪರೀಕ್ಷೆ. Don't stand quietly. ಮತ್ತು ಸುಮ್ಮನೆ ನಿಂತುಕೊಳ್ಳಬೇಡಿರಿ. ದಯಮಾಡಿ ನೀವು ಪರೀಕ್ಷೆ ಮಾಡಿಕೊಳ್ಳಿರಿ. You please check your body that you're healed. ದಯಮಾಡಿ ನಿಮ್ಮ ಒಂದು ದೇಹದಲ್ಲಿ ಸ್ವಸ್ಥತೆ ಆಗಿದೆ ಇಲ್ಲ ಎಂಬುದಾಗಿ ನೀವು ಪರೀಕ್ಷೆ ಮಾಡಿಕೊಳ್ಳಬೇಕು.
Hallelujah. ಹಾಲೆಲೂಯ. Check. ಪರೀಕ್ಷೆ If you ಮಾಡಿಕೊಳ್ಳಿ. had a headache, ಮತ್ತು ತಲೆ ನೋವು ಇರುವುದಾದರೆ please check. ದಯಮಾಡಿ ಅದನ್ನು ನೀವು ಪರೀಕ್ಷೆ ಮಾಡಿಕೊಂಡು If your ನೋಡಿ. hand was short or leg was shorter, please check. It is grown. It's become normal. ಮತ್ತು ನಿಮ್ಮ ಕೈ ಅಥವಾ ಕಾಲು ಅದು ಚಿಕ್ಕದಾಗಿರುವುದಾದರೆ ಮತ್ತು ಅದನ್ನು ಪರೀಕ್ಷೆ ಮಾಡಿಕೊಳ್ಳಿರಿ, ಅದು ಸ್ವಸ್ಥವಾಗಿದೆ, ಅದು ದೊಡ್ಡದಾಗಿರುತ್ತದೆ. Come on, soon, check. ಮತ್ತು ದಯಮಾಡಿ ನೀವು ಪರೀಕ್ಷೆ ಮಾಡಿಕೊಳ್ಳಿರಿ, Soon, ನೋಡಿಕೊಳ್ಳಿರಿ. check. ನಿಮ್ಮ ದೇಹದಲ್ಲಿ ಪರೀಕ್ಷೆ ಮಾಡಿಕೊಳ್ಳಿರಿ. Okay. If anybody is healed, ಮತ್ತು ಯಾರಾದರೂ ಸ್ವಸ್ಥತೆ ಹೊಂದಿರುವುದಾದರೆ please come forward. ದಯಮಾಡಿ ನೀವು ಮುಂದೆ ಬರಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. I'm sure that you're healed. ನನಗೆ ಗೊತ್ತಿದೆ ನೀವು ಸ್ವಸ್ಥರಾಗಿದ್ದೀರೆಂಬುದಾಗಿ. Please help the newcomers here. ಮತ್ತು ಯಾರಿಗೆ ಸ್ವಸ್ಥವಾಗಿದೆಯೋ ಅವರು ದಯಮಾಡಿ ಮುಂದೆ ಬರಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. Please check your body. ದಯಮಾಡಿ ನಿಮ್ಮ ದೇಹಗಳನ್ನು ಪರೀಕ್ಷೆ ಮಾಡಿಕೊಳ್ಳಿರಿ. If you're healed, you check. ಸ್ವಸ್ಥರಾಗಿದ್ದೀರೋ ಇಲ್ಲವೋ ಎಂಬುದನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿರಿ. ಸ್ವಸ್ಥರಾಗಿದ್ದರೆ ದಯಮಾಡಿ ನೀವು ಇಲ್ಲಿ ಮುಂದೆ ಬರಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. ನನಗೆ ಮೊಣಕಾಲು ನೋವು ಭಾಳ ಇತ್ತು, ರಾತ್ರೆಲ್ಲ ಹತ್ತಿದ್ದೀನಿ. ಇವಾಗ ಏನಿಲ್ಲ, ಸ್ವಚ್ಛ ಆಗಿದೆ. ಎಷ್ಟು ದಿವಸದಿಂದ ಇತ್ತಮ್ಮ ನಿಮಗೆ ಮೊಣಕಾಲು ನೋವು? ಏನು ಸರ್? ಎಷ್ಟು ದಿವಸದಿಂದ ಮೊಣಕಾಲು ನೋವು ಇತ್ತು ನಿಮಗೆ? 15 ದಿವಸ ಆಯಿತು. 15 ದಿವಸ. ಈ ಮುಂಚೆ ಏನು ಇವಾಗ ಮಾಡ್ಲಿ? ಏನಿಲ್ಲ ಸರ್, ಎಲ್ಲ ಸ್ವಚ್ಛ ಆಗದೆ. ಸ್ವಚ್ಛ ಆಗಿದೆ. ಸ್ವಲ್ಪ ಒಂದ್ಸತಿ ಹಿಂಗ ಬೆಂಡ್ ಮಾಡ್ತೀರಾ ನಮಗಾಗಿ? ಮೊಣಕಾಲು. Hallelujah. Praise the Lord. ಏನಿಲ್ಲ. Thank you Jesus for healing her. In Jesus name. God bless her. Amen. Hallelujah. Praise the Lord. Hallelujah. Praise the Lord. ಅವಾಗ ಸ್ವಲ್ಪ ಕೈ ಮೇಲೆ ಸರ್. ಇವಾಗ ಮುಂಚೆ ಏನಾಗಿತ್ತು ಮುಂದೆ ನಿಮಗೆ? ಮೊದಲು ಆಪರೇಷನ್ ಮಾಡಿಸ್ಕೊಂಡಿದ್ವಿ, ಹಾಂ ಹಾರ್ಟ್ ಆಪರೇಷನ್. ಅವಾಗ ಸ್ವಲ್ಪ ಕೈಗಳು ನೋವು ಭಾಳ. ಆ ಕೈಗಳು ಹೋಗಿ ಕರ್ಕೊಂಬಂತ ಹನುಮಂತಪ್ಪರು. ಇವಾಗ ಸ್ವಲ್ಪ ಮೇಲು ಆಗುತ್ತೆ. ಇವ್ ಮುಂಚೆ ಏನು ಕೈ ಎತ್ತಕ್ಕಾಗ್ತಿತ್ತು? ಕೈ ಎತ್ತಕ್ಕೆ ಬರ್ದತ್ತು. ಈಗ ಎತ್ತಿ ನೋಡ್ರಿ, ಈಗ ಎತ್ತಿ ತೋರಿಸ್ರಿ. ಹಲ್ಲೆಲೂಯಾ. ಯಾರು ಸ್ವಸ್ಥತೆ ಮಾಡಾರ ನಿಮಗೆ? ಯಾರು ಸ್ವಸ್ಥತೆ ಮಾಡಾರ? ಯಾರು ಗುಣ ಮಾಡಾರ? ಯಾರು ಚೆನ್ನಾಗಿ ಮಾಡ್ಯಾರ? ಬೆಂಗಳೂರು ಸರ್ ಮಾಡಿಸಿದ್ದು. ಅಲ್ಲ, ಅಂದ್ರೆ ಹೆಂಗೆ ಸರ್ ಹೇಳ? he is a newcomer. ಮತ್ತು ಇವರು ಹೊಸಬರಾಗಿದ್ದಾರೆ. is a newcomer. ಹೊಸಬರಾಗಿದ್ದಾರೆ. is not understanding. ಅವರಿಗೆ ಅರ್ಥ ಆಗ್ತಿಲ್ಲ. but Jesus has healed him. ಆದರೆ ಯೇಸು ಸ್ವಾಮಿ ಅವರನ್ನು ಮುಟ್ಟಿ ಸ್ವಸ್ಥ ಮಾಡಿದ್ದಾರೆ. thank you Jesus. bless him. ವಂದನೆ ಯೇಸುವೆ, ಅವರನ್ನು ಆಶೀರ್ವಾದ every ಮಾಡು spirit ಸ್ವಾಮಿ. of weakness in his body, ಅವರ ದೇಹದಲ್ಲಿರುವ ಎಲ್ಲ ಅನಾರೋಗ್ಯದ ಒಂದು ಸ್ವಾಮಿ ಆತ್ಮನನ್ನು, every spirit of infirmity, ಎಲ್ಲ ಬಲಹೀನತೆ ಒಂದು ಆತ್ಮನನ್ನು once again I curse it in Jesus name. ಯೇಸು ನಾಮದಲ್ಲಿ ನಾನು ಅದನ್ನು ಶಪಿಸ್ತೇನೆ ಸ್ವಾಮಿ. a complete recovery ಸಂಪೂರ್ಣವಾಗಿ ಸ್ವಸ್ಥತೆ in Jesus mighty name. ಯೇಸುವಿನ ಬಲವಾದ ನಾಮದಲ್ಲಿ. amen. ಆಮೆನ್. hallelujah. 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 ಈಗ ಕೇಳಿಸ್ತಿದೆನಾ? ಅಲ್ಲ, ಈಗ ಎಲ್ಲ ಕೇಳಿಸ್ತೀನಿ ನಾನು, ಕಮ್ಮಿ. ಕಡಿಮೆ ಕೇಳಿಸ್ತಿದೆ. ಹೌದು ಸರ್. once again we'll pray once again. Father, every spirit of death, come out. Let him listen completely. Oh Lord God, I speak to the ears. Listen in the name of Jesus. Completely. Amen. In the mighty name of Jesus. Hallelujah. ಈಗ ಕೇಳಿಸ್ತಿದೆನಾ? ಕೇಳಿಸ್ತಿದ್ದ? Hallelujah. Praise the Lord. ಯಾರು ಸ್ವಸ್ಥತೆ ಮಾಡಿದ್ದು ನಿಮಗೆ ಕೇಳ್ಸಂಗ? ಯೇಸು ಪ್ರಭು. ಯೇಸು ಪ್ರಭು. Hallelujah. God bless you. Thank you. ಕಾಲು ನೋವು, ಎದ್ದೊಳಕ್ಕಾಗ್ತಿಲ್ಲ. ಹಂಗೆ ಬಂದೆ, ಬರೋಣ ಬೇಡ ಅನಿಸ್ತು. ನನಗೆ ಬಂದ್ಬಿಟ್ಟು ನಾವು ತಡ್ಕೊಳಕ್ಕಾಗಲಿಲ್ಲ. ಇಲ್ಲಿಗೆ ಬಂದಮೇಲೆ ದೇವ್ರು ಫ್ರೀಯಾಗಿ ಕಾಲು ನೋವು ಆರಾಮಾಗಿತ್ತು ನನಗೀಗ. ನನಗೆ ಎದ್ದೊಳಕ್ಕೆ ಆಗ್ತಿಲ್ಲ. ಅಲ್ಲಿ ಕುಂತ ಮೇಲೆ ಹಂಗೆ ಬಂದೆ, ಬರಲಾರ್ದೆ ಬಂದೆ. ಹಂಗೆ ದೇವರೇ ನನಗೆ ಸ್ವಸ್ಥ ಮಾಡ್ತೀಗ ಅಂತ ಹೇಳಿ ನಂಗೆ ಕರೆದಿದ್ದಿಗೆ ನಾನು ಅಂತ ಬಂದೆ. ಎಷ್ಟು ವರ್ಷದಿಂದ ಈ ನೋವಿತ್ತು ತಾಯಿ? 3 ವರ್ಷ ಆಯಿತು. ನಾನು 3 ವರ್ಷದಿಂದ 3 ಇತ್ತ ನೋವು? ಸದ್ಯದ ಫ್ರ್ಯಾಕ್ಚರ್ ಆಗಿತ್ತು, ಮೂಲಿಗೆ ಬಿದ್ದಿದ್ದೆ. ಒಂದು ಫ್ರ್ಯಾಕ್ಚರ್ ಆಗಿತ್ತು. ಫ್ರ್ಯಾಕ್ಚರ್ ಆಗಿತ್ತು. 3 ವರ್ಷ ಹಿಂದೆ ನಿಮಗೆ ಫ್ರ್ಯಾಕ್ಚರ್ ಆಗಿಲ್ಲ ಬರೀ ತಾಯಿ. ಈಗ ಮುಂಚೆ ಏನು ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ ನಿಮಗೆ? ಇಲ್ಲ, ಕುಂತ್ಕೊಂಡ್ರೆ ಎದ್ದೊಳಕ್ಕೆ ಆಗ್ತಿಲ್ಲ. ಈಗ ಕುಂತ್ಕೊಂಡ್ರೆ ಎದ್ದಳ್ಬೋದಾ ನೀವು? ಈಗ ಕುಂತ್ಕೊಂಡೆದ್ದು ತೋರಿಸ್ರಿ ನಮಗೆ. Hallelujah. Praise the Lord. Hallelujah.
Glory to Jesus. Our Jesus is the healer. ನಮ್ಮ ಯೇಸು ಸ್ವಾಮಿ ಸ್ವಸ್ಥ ಮಾಡುವಾತನಾಗಿದ್ದಾನೆ. If our Jesus can heal this mother, ಮತ್ತು ಯೇಸು ಸ್ವಾಮಿ ಈ ತಾಯಿಯನ್ನು ಸ್ವಸ್ಥ he ಮಾಡುವುದಾದರೆ can heal anybody. ಆತನು ಯಾರನ್ನಾದರೂ ಕೂಡ ಸ್ವಸ್ಥ ಮಾಡಲು ಸಾಧ್ಯ You ಅಶಕ್ತನಾಗಿದ್ದಾನೆ. check your bodies. ನೀವು ದಯಮಾಡಿ ನಿಮ್ಮ ದೇಹಗಳನ್ನು ಪರೀಕ್ಷೆ ಮಾಡಿಕೊಳ್ಳಿರಿ. Dayamadi, you check your bodies. I'm sure that Jesus has healed you. ದಯಮಾಡಿ ನಿಮ್ಮ ದೇಹಗಳನ್ನು ಪರೀಕ್ಷೆ ಮಾಡಿಕೊಳ್ಳಿರಿ, ಆತನು ಸ್ವಸ್ಥ ಮಾಡಿದ್ದಾನೆ. Hallelujah. 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 God loves you so much. ದೇವರು ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾನೆ. God bless you. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. Hallelujah. Hallelujah. Continue to pray. God will bless you. ಮತ್ತು ನಿಮಗೋಸ್ಕರ ನಾವು ಪ್ರಾರ್ಥನೆಯಲ್ಲಿ ಮುಂದುವರಿಯುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವಂತೆ. You're very important to Jesus. ನೀವೆಲ್ಲರೂ ಯೇಸು ಸ್ವಾಮಿಗೆ ಬಹಳ ಪ್ರಾಮುಖ್ಯರಾಗಿದ್ದೀರಿ. You go, you check once again in your home. ಮತ್ತು ಮನೆಗೆ ಹೋಗಿ ಇನ್ನೊಂದು ಸಾರಿ ನಿಮ್ಮ ದೇಹಗಳನ್ನು ಪರೀಕ್ಷೆ ಮಾಡಿಕೊಳ್ಳಿರಿ. Come next week and give a testimony. ಮತ್ತು ಮುಂದಿನ ಭಾನುವಾರ ಬಂದು ದೇವರಿಗೆ ನೀವು ಸಾಕ್ಷಿಯನ್ನು ಹೇಳಬಹುದು. Hallelujah. Hallelujah. If you have anything which you have to bring the report, please go check. Show to the doctor, medical, please bring it. ಮತ್ತು ಮೆಡಿಕಲ್ ರಿಪೋರ್ಟ್ ಏನಾದರೂ ನೀವು ತೆಗೆದುಕೊಂಡು ಹೋಗಿ ಡಾಕ್ಟರ್ಗೆ ತೋರಿಸುವುದಾದರೆ ಹೋಗಿ ತೋರಿಸಿರಿ, ಮತ್ತೆ ಪುನಃ ಅದನ್ನು ತೆಗೆದುಕೊಂಡು ಬಂದು ಇಲ್ಲಿ ತೋರಿಸಬಹುದು. For example, if you had a cancer previously, ಮತ್ತು ಉದಾಹರಣೆಗೆ ನಿಮಗೆ ಒಂದು ಕ್ಯಾನ್ಸರ್ ಇರುವುದಾದರೆ go to the doctor, do a checkup and come with a new report. ಡಾಕ್ಟರ್ ಬಳಿಗೆ ನೀವು ಹೋಗಿರಿ, ಚೆಕ್ ಮಾಡಿಸಿಕೊಳ್ಳಿರಿ ಮತ್ತು ಪುನಃ ಹಿಂದಿರುಗಿ ಇಲ್ಲಿ ಬಂದು ಅದನ್ನು ಹೇಳಿರಿ. I strongly believe ಮತ್ತು ನಾನು ಬಲವಾಗಿ ನಂಬುತ್ತೇನೆ Jesus has healed you. ದೇವರು ಸ್ವಸ್ಥ ಮಾಡಿದ್ದಾನೆ. He's not a God of partiality. ಮತ್ತು ದೇವರು ಪಕ್ಷಪಾತಿ ಅಲ್ಲ. He loves you. ಆತನು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. He's healed you. ಆತನು ಸ್ವಸ್ಥ ಮಾಡಿದ್ದಾನೆ. God bless you all. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. Please take your seats. ಮತ್ತು ದಯಮಾಡಿ ಆ ಚೇರಲ್ಲಿ ಕೂತುಕೊಳ್ಳಿರಿ. Now over to Pastor. ಹೋಗುವಾಗ ಅಥವಾ ಒಂದು ದಿನದಲ್ಲಿ ನಿಮಗೆ ನಾಳೆ ಗೊತ್ತಾಗುವಂಥದ್ದು ಈಗ ಪ್ರಾರ್ಥನೆ ಮಾಡಿದ್ದೇವೆ, ರೈಟ್? ಸೊ ನಿಮಗೆ ಪರೀಕ್ಷೆ ಮಾಡಿಕೊಂಡು ಮುಂದಿನ ವಾರ ಮತ್ತೆ ಬನ್ನಿರಿ, ನಿಮಗೆ ಬದಲಾವಣೆ ಇರುವುದಾದರೆ, ರೈಟ್? ಮತ್ತು ದೇವರು ನಿಮಗೆ ಸಂಪೂರ್ಣವಾಗಿ ಬಿಡುಗಡೆ ಕೊಡುವಾತನಾಗಿದ್ದಾನೆ. ಆಗಲೇ ದ್ವಾರಕ ಅವ್ರು ಹೇಳಿದ ಪ್ರಕಾರ ಕೆಲವ್ರಿಗೆ ಯಾರ್ದನ್ನ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಒಂದು ವೇಳೆ ಶುಗರ್ ಇತ್ತು ಅಂದ್ಕೊಳ್ರಿ, ಇವಾಗ ಪ್ರೇಯರ್ ಮಾಡಿದ್ದೇವೆ, ನಂಬ್ರಿ. ನಂಬಿಕೆ ಏನು ಗೊತ್ತಾ? ಪರೀಕ್ಷೆ ಮಾಡಬೇಕು. ನೀವು ಸುಮ್ಮನೆ ಇದ್ರೆ ಗೊತ್ತಾಗಲ್ಲ. ಲ್ಯಾಬ್ಗೆ ಹೋಗ್ರಿ, ಇನ್ನೊಂದ್ಸರಿ ರಕ್ತ ಪರೀಕ್ಷೆ ಮಾಡಿಸ್ರಿ, ಯೂರಿನ್ ಪರೀಕ್ಷೆ ಮಾಡಿಸ್ರಿ, ರೈಟ್? ಇದೆಯಾ ಇಲ್ಲ ರಿಪೋರ್ಟ್ ಚೆಕ್ ಮಾಡ್ರಿ. ಸ್ವಸ್ಥತೆ ಆಗಿದ್ರೆ ಆ ರಿಪೋರ್ಟ್ ತಗೊಂಡು ಬಂದು ಸಾಕ್ಷಿ ಹೇಳ್ರಿ. ಹಲ್ಲೆಲೂಯಾ. ನಾವು ಸುಮ್ಮನೆ ಇಲ್ಲಿ ಹೇಳ್ತಲ್ಲ, ನೀವು ಹೋಗ್ರಿ, ಪರೀಕ್ಷೆ ಮಾಡ್ರಿ, ಬನ್ರಿ. ಹಲ್ಲೆಲೂಯಾ. ಕೆಲವೊಂದ್ಸರಿ 1 ಸರಿ 2 ಸರಿ 3 ಸರಿ ಕೂಡ ಪ್ರೇಯರ್ ಮಾಡಬೇಕಾಗ್ತದೆ, ರೈಟ್? ಕೆಲವೊಂದು ನಾನಾ ವಿಧಗಳು ನಾವು ನೋಡುವವರಾಗಿದ್ದೇವೆ. ಮುಂದಿನ ವಾರ ಕೂಡ ನೀವು ಬನ್ರಿ ಪ್ರಿಯರೇ. ಆಮೆನ್. ಬರುವಾಗ ಬೇರೆಯವ್ರನ್ನ ಕೂಡ ನೀವು ಕರ್ಕೊಂಬನ್ರಿ. ರೆಗ್ಯುಲರ್ ಆಗಿ ನಾವು ಇಲ್ಲಿ ನಿಮಗಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ ಮತ್ತು ಸ್ವಸ್ಥತೆಗಳಿಗಾಗಿ ನಾವು ನಂಬುವವರಾಗಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ಆಮೆನ್.